ಸರ್, ಮೊದಲ ಪ್ರಶ್ನೆ, ನೀವು ಒಂದ್ ಕಡೆ ಹೇಳಿದ್ರಿ 2025 ಒಂದು ನಿರ್ಣಾಯಕ ವರ್ಷ ಆಗುತ್ತೆ ಅಂತ, ಹಾಗೆ ಅಪಾಯಕಾರಿ ವರ್ಷ ಆಗುತ್ತೆ ಅಂತ. ಅಪಾಯಕಾರಿ ಅಂತ ನಾನ್ ನಿಮ್ಮಿಂದ ತಿಳ್ಕೊಳಕ್ ಬಯಸ್ತೀನಿ, ಯಾಕೆ ಹೇಳಿದ್ರಿ ಅಂತ. 2025 ನಮ್ಗೆ ಯಾಕೆ ಅಪಾಯಕಾರಿ ಆಗುತ್ತೆ? ಇವರೆಲ್ಲ ಹ್ಯಾಪಿ ನ್ಯೂ ಇಯರ್ ಆಚರಿಸೋಕೆ ಬಂದಿದ್ದಾರೆ. ಮತ್ತೆ ಆರಂಭದಲ್ಲೇ ಏನಂದ್ರೆ ಇದು 2025 ಇಂದಿನವರೆಗಿನ ಅತ್ಯಂತ ಅಪಾಯಕಾರಿ ವರ್ಷವಾಗಲಿದೆ ಅಂತ ಆಯ್ತು. ಸ್ಕೇರಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಬದಲು. ಕಾರಣ ಕೇವಲ 1-2-10 ವರ್ಷಗಳಲ್ಲ, ಅದಕ್ಕೆ ಬಹಳ ದೊಡ್ಡ ಕಾರಣವಿದೆ. ತುಂಬಾನೇ ದೊಡ್ಡ ಕಾರಣ. ಅದರ ಪರಿಣಾಮ ಶತಮಾನಗಳ ತನಕ ಇರುತ್ತೆ. ಕೆಲವೊಂದು ಗಾಯಗಳು ಯಾವಾಗ ವಾಸಿಯಾಗುತ್ತೆ ಅಂದ್ರೆ 1 ವರ್ಷದಲ್ಲಿ, 4 ವರ್ಷದಲ್ಲಿ. ನಾವ್ ಯಾವತ್ತೂ ಹೇಳೋದಿಲ್ಲ ಅಪಾಯಕಾರಿ ಗಾಯ ಆಗಿದೆ ಅಂತ. ಆದ್ರೆ ಇದು ಎಂತಹ ಒಂದು ರೋಗ ಅಂದ್ರೆ, ಬಂದಿರೋ ಈ ರೋಗ, ಇದರ ಒಂದು ಚಿಕಿತ್ಸೆ 100,000 ವರ್ಷಗಳಲ್ಲಿ, ಅಂದ್ರೆ ಸೆಂಟೇನಿಯಲ್ ಮತ್ತು ಮಿಲಿಯನಿಯಲ್ ಟೈಮ್ ಸ್ಕೇಲ್ಸ್ ನಲ್ಲಿ ಅಲ್ಲೂ ಕೂಡ ಸಾಧ್ಯವಾಗೋದಿಲ್ಲ. ಮತ್ತೆ ಗಡಿಯಾರ ಟಿಕ್ ಟಿಕ್ ಅಂತ ಸಾಗ್ತಾ ಇದೆ, ನಮ್ಮ ಹತ್ರ ಸಮಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಬಹಳ ಯೋಚಿಸಿ ತುಂಬಾ ಜವಾಬ್ದಾರಿಯಿಂದ ಇದು ಅತ್ಯಂತ ಅಪಾಯಕಾರಿ ಹೊಸ ವರ್ಷ ಅಂತ ಹೇಳಿದ್ದು. ಮಾನವ ಇತಿಹಾಸದಲ್ಲಿ ಇಲ್ಲಿವರೆಗೂ 2025 ನೋಡಿ, ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕರ್ಸ್ ಕನ್ವೆನ್ಷನಲ್ ಕ್ಲೈಮೇಟ್ ಚೇಂಜ್ ಇದು. ಇದರ ನಡುವೆ ಕೆಲವು ವಿಷಯಗಳನ್ನ ಹೇಳ್ತೀನಿ, ಮಾಹಿತಿಯಾಗೆ ಅದನ್ನ ಗಮನದಲ್ಲಿಟ್ಕೊಳ್ಳಿ, ಆಗ ವಿಷಯ ಪೂರ್ತಿಯಾಗಿ ಅರ್ಥ ಆಗತ್ತೆ. ಹಾಗಾಗಿ ಅದರ ಅಡಿಯಲ್ಲಿ ಪ್ರತಿ ವರ್ಷ ಜನರು ಭೇಟಿ ಆಗ್ತಾರೆ. ಈಗ ಬಾಕುವಿನಲ್ಲಿ ಭೇಟಿ ಆಗಿದ್ದೀರಲ್ಲ, ಹಾಗೆ ಅಲ್ಲಿ ಎಲ್ಲ ದೇಶಗಳು ಸಭೆ ಮಾಡ್ತಾರೆ. ಅದನ್ನ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ, COP. ಸೊ ಹಾಗಾಗಿ 15ನೇ COP ಪ್ಯಾರಿಸ್ ಅಲ್ಲಿ ನಡೀತು. ಅಲ್ಲಿ ಪ್ಯಾರಿಸ್ ಒಪ್ಪಂದ ಆಯ್ತು. ಪ್ಯಾರಿಸ್ ಒಪ್ಪಂದ. ಮತ್ತೆ ಪ್ಯಾರಿಸ್ ಒಪ್ಪಂದ 2015ರಲ್ಲಿ ಹೇಳ್ತು ಏನಂದ್ರೆ, ಈಗಿನ ಕಾರ್ಬನ್ ಎಮಿಷನ್ ಮಟ್ಟವನ್ನು ಅದನ್ನ 45% ಕಡಿಮೆ ಮಾಡಬೇಕು 2030 ಒಳಗೆ. ಮತ್ತೆ ನೆಟ್ ಝೀರೋ ಬರಬೇಕು 2050 ಯಾಕೆ ಬರಬೇಕು? ಈ ಅಂಕಿಅಂಶಗಳನ್ನ ಯಾಕೆ ನಿರ್ಧಾರ ಮಾಡಲಾಯ್ತು? ಯಾಕಂದ್ರೆ ಯಾವುದೇ ರೀತಿಯಿಂದಲೂ ಏನು ತಾಪಮಾನದ ಹೆಚ್ಚಳ, ಗ್ಲೋಬಲ್ ಟೆಂಪರೇಚರ್ ರೈಸ್ ಏನಿದೆಯೋ ಅದನ್ನ 2 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ತಡಿಬೇಕಾಗತ್ತೆ ಎಂಬುದು ಉದ್ದೇಶ. ಒಂದೂವರೆ ಡಿಗ್ರಿ ಬೇಕು ಅಂತ ಹೇಳಿದ್ರು. ಆದ್ರೆ 1.5 ಡಿಗ್ರಿ ಆಗದೆ ಇದ್ರು 2 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕೆಳಗೆ ತಡಿಬೇಕು, ಟೆಂಪರೇಚರ್ ರೈಸ್ ಆಗಬಾರ್ದು. ಇದು ನಾವು 2015ರಲ್ಲೇ ಹೇಳಿದ್ವಿ. 195 ದೇಶಗಳು ಸೇರಿ ಒಪ್ಪಂದ ಮಾಡ್ಕೊಂಡಿದ್ದು. ಮತ್ತೆ ಎಲ್ರಿಗೂ ಈ ವಿಷಯ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ಏನಂದ್ರೆ 2 ಡಿಗ್ರಿಯಲ್ಲಿ ಇದನ್ನ ತಡೆಯೋದು ಬಹಳ ಮುಖ್ಯ ಅಂತ. ಗುರಿ ಇತ್ತು ಟೆಂಪರೇಚರ್ ರೈಸ್ನ ತಡೆಯೋದು. 1.5 ಡಿಗ್ರಿ ಗುರಿ ನಿರ್ಧಾರವಾಯಿತು. ಮತ್ತೆ ಅದಕ್ಕೋಸ್ಕರ ಯಾವ ಒಂದು ದಾರಿನ ಹುಡುಕಿದ್ರು ಅಂದ್ರೆ 2030 ತನಕ ನಿಮ್ಮ ಎಮಿಷನ್ಸ್ನ ಸುಮಾರು ಅರ್ಧ ಮಾಡಿ 2050ರವರೆಗೂ ನೆಟ್ ಝೀರೋಗೆ ಬನ್ನಿ. ನೆಟ್ ಝೀರೋ ಅಂದ್ರೆ ಏನು? ಎಷ್ಟು ಎಮಿಟ್ ಮಾಡ್ತಿರೋ ಅಷ್ಟನ್ನು ನೈಸರ್ಗಿಕವಾಗಿ ಎಕೋಸಿಸ್ಟಮ್ ಹೀರ್ಕೊಳ್ಬೇಕು. ಒಟ್ಟಾರೆಯಾಗಿ ಹ್ಯೂಮನ್ ಆಕ್ಟಿವಿಟಿಯಿಂದ ವಾತಾವರಣದಲ್ಲಿ ಸ್ವಲ್ಪ ಕೂಡ ಕಾರ್ಬನ್ ಅಡಿಷನ್ ಆಗಬಾರ್ದು. ಇದು ನೆಟ್ ಝೀರೋ. ಹೇಳಿದ್ರು ನೆಟ್ ಝೀರೋ 2050ರವರೆಗೂ ಆಗ್ಬೇಕು ಅಂತ.
ಮತ್ತೆ 2030ರವರೆಗೂ ಸರಿಸುಮಾರು 45% ನೀವು ಕಡಿಮೆ ಮಾಡಬೇಕು. ಇದಕ್ಕೋಸ್ಕರ ಎಲ್ಲ ದೇಶಗಳು ಸೇರಿ ಬಹಳ ದೊಡ್ಡ ನೆಗೋಸಿಯೇಷನ್ ಆದ್ಮೇಲೆ ಏನಾಯ್ತು ಅಂದ್ರೆ NDCs ತಮ್ಗೆ ನಿರ್ಧಾರ ಮಾಡಿಕೊಂಡ್ರು. NDC ಅಂದ್ರೇನು? ನ್ಯಾಷನಲ್ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್. ಪ್ರತಿ ದೇಶವೂ ಕೂಡ ತನ್ನ ಎಮಿಷನ್ನ ಇಷ್ಟು ಕಡಿಮೆ ಮಾಡ್ತೀವಿ ಅಂತ ಗುರಿಯನ್ನ ಮಾಡ್ಕೊಂತು. ಮತ್ತೆ ಆ ಗುರಿಗಳು ಎಲ್ಲರಿಗೂ ಬೇರೆ ಬೇರೆ ಇತ್ತು. ಯಾಕಂದ್ರೆ ಎಲ್ಲ ದೇಶದ ಆರ್ಥಿಕ ಹಿನ್ನೆಲೆ ಬೇರೆನೆ ಇರುತ್ತೆ. ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವರು ಎಮಿಷನ್ ಜಾಸ್ತಿ ಇರುತ್ತೆ ಭಾರತದಂತೆ. ಆದ್ರೆ ಪರ್ ಕ್ಯಾಪಿಟ ಎಮಿಷನ್ ಬಹಳ ಕಡಿಮೆ ಇದೆ. ಅದರಲ್ಲಿ ಇದು ಕೂಡ ಆಯ್ತು. ಅಭಿವೃದ್ಧಿ ಹೊಂದಿರೋ ದೇಶಗಳು ಯಾರು ಐತಿಹಾಸಿಕವಾಗಿ ಹೆಚ್ಚು ಎಮಿಷನ್ ಮಾಡಿದ್ದಾರೆ ಅವರು ಅಭಿವೃದ್ಧಿಶೀಲ ದೇಶಗಳಿಗೆ ಏನಂದ್ರೆ ಹಣವನ್ನ ಕೊಡ್ತಾರೆ, ಆರ್ಥಿಕವಾಗಿ ಸಹಾಯ ಮಾಡ್ತಾರೆ ತಮ್ಮ ಎಮಿಷನ್ ನ ಕಟ್ ಮಾಡೋಕೆ. ಬಹಳ ವಿಷಯಗಳಾಯ್ತು. ಆದ್ರೆ ಆ ಎಲ್ಲಾ ವಿಷಯದ ಸಾರಾಂಶ ಅಂದ್ರೆ ಅದು 2030ರವರೆಗೂ 45% ಎಮಿಷನ್ಸ್ ಎಷ್ಟೆಲ್ಲ ಇದೆಯೋ ಅದನ್ನ ಕಡಿಮೆ ಮಾಡಬೇಕು. ಸರಿ, ಮತ್ತೆ ಆ ಎಮಿಷನ್ ಕಡಿಮೆ ಆಗ್ತಾ ಇರಬೇಕು, ಅದರಲ್ಲಿ ಪ್ರಗತಿ ಆಗ್ತಾ ಇರಬೇಕು. ಅದಕ್ಕೆ ಪ್ರತಿ ವರ್ಷ ಭೇಟಿ ಆಗ್ತಾರೆ. COP ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಅವರು ತಮ್ಮ ಟಾರ್ಗೆಟ್ಗಳಲ್ಲಿ ಎಷ್ಟನ್ನ ಮುಟ್ಟಿದಾರೋ ಅದ್ರ ಪ್ರಕಾರ ಮುಂದಿನ 5 ವರ್ಷಕ್ಕೆ ಟಾರ್ಗೆಟ್ ಇಡ್ತಾರೆ. 2015ರಲ್ಲಿ ಮಾಡಿದ್ದು 2020ಕ್ಕೆ, ಮತ್ತೆ 2020ರಲ್ಲಿ ಮಾಡಿದ್ದು 2025ಕ್ಕೆ. ಮುಂದಿನ ವರ್ಷ ಮತ್ತೆ ಅದರ ಬಜೆಟಿಂಗ್ ಆಗುತ್ತೆ ಯಾರೇನ್ ಮಾಡ್ಬೇಕು ಅಂತ. ಈಗ 2025ರಲ್ಲಿ ನಾವು ಮತ್ತೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ತಮ್ಮ ಟಾರ್ಗೆಟ್ ಎಮಿಷನ್ ಮಟ್ಟ ನಿರ್ಧಾರ ಮಾಡೋಕೆ ಹೋಗ್ತಾ ಇದ್ದೀವಿ. ಇದಾಗೋಕೆ ಹೋಗ್ತಾ ಇರೋದು 2025ರಲ್ಲಿ. ನಾವೇನ್ ಹೇಳಿದ್ವಿ ಅಂದ್ರೆ 2030ರವರೆಗೆ 45% ಕಡಿಮೆ ಮಾಡ್ತೀವಿ ಅಂತ ಖುಷಿ ಪಟ್ಟಿದ್ವಿ, ಸಿಹಿ ಹಂಚಿದ್ವಿ. ಈಗ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, 2024 ಬಂದಾಗಿದೆ, 10 ವರ್ಷ ಆಗುತ್ತೆ, 2025 ಬರುತ್ತೆ. 15 ವರ್ಷ ನಾವು ನಮಗೆ ಸಮಯನ ಕೊಟ್ಟಿದ್ವಿ 2015ರಿಂದ 2030 ನಡುವೆ. ಅದರಲ್ಲಿ 10 ವರ್ಷ ನಾವು ಕಳೆದು ಬಿಡ್ತೀವಿ. ಮತ್ತೆ ಈ ವರ್ಷ ನಾವು ಮತ್ತೆ ನಮಗೋಸ್ಕರ ಬಜೆಟ್ ನಿರ್ಧಾರ ಮಾಡೋಕೆ ಹೋಗ್ತಾ ಇದ್ದೀವಿ. ಮತ್ತೆ 2030ಕ್ಕೆ ತಲುಪೋಕೆ ಎಲ್ಲ ದೇಶಗಳ ಕೊನೆಯ ನ್ಯಾಷನಲ್ ಬಜೆಟ್ ಆಗಿರುತ್ತೆ ಎಲ್ಲ ದೇಶಗಳ. ಹಾಗಿದ್ರೆ ಹೇಳಿ ನಾವ್ ಎಲ್ಲಿ ತಲುಪಿದೀವಿ ಅಂತ. ನಮ್ಗೆ 45% ಕಡಿಮೆ ಮಾಡಬೇಕಾಗಿತ್ತು. ಮತ್ತೆ ಈಗ ನಮ್ಮ ಕರ್ವರ್, ನಮ್ಮ ಟ್ರಾಜೆಕ್ಟರಿ ಏನ್ ಹೇಳ್ತಾ ಇದೆ? ಎಷ್ಟು ಕಡಿಮೆ ಮಾಡಿದ್ವಿ ಅಥವಾ ಏನ್ ಮಾಡಿದ್ವಿ? ನಾವು ಇದು ಮಾಡಿದ್ದೀವಿ. ಏನು ಜಗತ್ತಲ್ಲಿರೋ ಎಲ್ಲ ದೇಶಗಳು ತಮ್ಮ NDC ಇಟ್ಕೊಂಡಿದ್ದಾರೆ ಅದನ್ನ ನೀವು 100% ಅಂದ್ರೆ ಸಂಪೂರ್ಣವಾಗಿ ಪಡೆದುಕೊಂಡ್ರು ಕೂಡ ಆಗ ಎಮಿಷನ್ಸ್ ನಲ್ಲಿ ಕೇವಲ 2% ಕಡಿಮೆ ಆಗತ್ತೆ. ಇದು ನಿಮ್ಮ ಬೆಸ್ಟ್ ಕೇಸ್ ಸಿನಾರಿಯೋ. ಇದು ನೀವು ಏನ್ ಟಾರ್ಗೆಟ್ ಮಾಡಿದಿರಾ ಅದು ಅಚೀವ್ ಆಗ್ತಾ ಇಲ್ಲ ಅನ್ನೋದಲ್ಲ ಸಮಸ್ಯೆ. ಪ್ಯಾರಿಸ್ ಅಗ್ರಿಮೆಂಟ್ ಹೇಳ್ತು ಇಷ್ಟು ಮಾಡಬೇಕು 2030ರವರೆಗೆ. ಸರಿ, ಇಷ್ಟೊಂದು ಮಾಡ್ಲೇಬೇಕು. ಅದೊಂದು ಅಗ್ರಿಗೇಟ್ ಫಿಗರ್ ಅಲ್ವಾ? ಈಗ ಆ ಅಗ್ರಿಗೇಟ್ ಫಿಗರ್ ನ ಎಲ್ಲಾ ದೇಶಗಳು ಪರಸ್ಪರ ಹಂಚ್ಕೊಂಡ್ವು. 194 ದೇಶ ಮತ್ತು 195 ಯುರೋಪಿಯನ್ ಯೂನಿಯನ್ ಇವರು ಪರಸ್ಪರ ಹಂಚ್ಕೊಂಡ್ರು. ಇಷ್ಟಿಷ್ಟು ಮಾಡ್ಬೇಕು ಅಂತ ತಮ್ಗೆ ಲಕ್ಷ್ಯಗಳನ್ನ ಮಾಡ್ಕೊಂಡ್ರು. ಈ ಲಕ್ಷ್ಯಗಳನ್ನ ಏನ್ ಮಾಡ್ಕೊಂಡ್ರು ಅದನ್ನ ಪೂರ್ತಿಯಾಗಿ ಸಾಧಿಸಿದ್ರು ಕೂಡ ಆಗ ಎಮಿಷನ್ಸ್ ಗಳಲ್ಲಿ ಕೇವಲ 2.6 ಮಾತ್ರ ಕಡಿಮೆ ಆಗುತ್ತೆ. ಒಂದ್ ವೇಳೆ ಪೂರ್ತಿಯಾಗಿ ಸಾಧಿಸಿದ್ರು ಕೂಡ. ಹಾಗಾದ್ರೆ ನಿಮ್ಗೆ ಏನ್ ಅನ್ಸ್ತಾ ಇರ್ಬೋದು? ಎಷ್ಟು ಸಾಧಿಸಿರ್ಬೋದು? ಯಾರು ಎಷ್ಟು ಲಕ್ಷ್ಯಗಳನ್ನ ಮಾಡ್ಕೊಂಡಿದ್ದಾರೆ ಹೆಚ್ಚಿನ ದೇಶಗಳು ತಮ್ಮ ಲಕ್ಷ್ಯಗಳ ಅರ್ಧ ಕೂಡ ಸಾಧಿಸ್ತಾ ಇಲ್ಲ. ಮತ್ ನಾವು ಪರ್ಸೆಂಟೇಜ್ ತಗೊಂಡಾಗ ಟಾರ್ಗೆಟ್ ಕಂಪ್ಲೀಷನ್ ನ ಅದರಲ್ಲಿ ಯಾವ ದೇಶಗಳು ತುಂಬಾ ಹಿಂದೆ ಇದೆ, ಅದರಲ್ಲಿ ಭಾರತ ಹೆಸರು ಕೂಡ ಇದೆ. ಇದು ಬೇರೆ ವಿಷಯ. ನೀವು ನಿಮ್ಗೋಸ್ಕರ ಏನ್ ಮಾಡ್ಕೊಂಡಿದ್ರ ಲಕ್ಷ್ಯ ಟಾರ್ಗೆಟ್ NDC ನೀವು ಅದನ್ನ ಪಡ್ಕೊಂಡ್ರು ಕೂಡ ಒಟ್ಟಾರೆಯಾಗಿ ಎಷ್ಟು ಕಡಿಮೆ ಮಾಡಬಹುದು? 2% ಅಷ್ಟೇ. ಮಾಡ್ಬೇಕಾಗಿದ್ದು ಎಷ್ಟು? 45% ಕಡಿಮೆ ಮಾಡಬೇಕಾಗಿತ್ತು. ಮತ್ ನೀವು ನಿಮ್ಮಿಂದ ನಿರ್ಧರಿಸಲ್ಪಟ್ಟ ರಾಷ್ಟ್ರೀಯ ಲಕ್ಷ್ಯ ಪೂರ್ತಿಯಾಗಿ ತಲುಪಿದ್ರು ಕಾರ್ಬನ್ ರಿಡಕ್ಷನ್ ನ
ತಲುಪಿದ್ರು ಕೂಡ ಎಷ್ಟು ಮಾಡಕ್ಕಾಗುತ್ತೆ, ಅದು 2% ಅಷ್ಟೇ. ಮತ್ ನಾವು ಈ 2% ಕೂಡ ಮಾಡ್ತಾ ಇಲ್ಲ. ಸತ್ಯಾಂಶ ಏನಂದ್ರೆ ಕಾರ್ಬನ್ ಎಮಿಷನ್ ರಿಡಕ್ಷನ್ ನ ಬಿಟ್ಬಿಡಿ. ಕಾರ್ಬನ್ ಎಮಿಷನ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಅದನ್ನ ಎಷ್ಟು ಬೇಗ ಕಡಿಮೆ ಮಾಡಬೇಕು ಅಂತ ಇದರಿಂದ ಅರ್ಥ ಮಾಡ್ಕೊಳ್ಳಿ. ನಾವ್ ಹೇಳಿದ್ವಿ 2030ರಲ್ಲಿ ನಾವು ಅದನ್ನ ಸುಮಾರು ಅರ್ಧ ಮಾಡಬೇಕು ಅಂತ. ನಾವು ಎಮರ್ಜೆನ್ಸಿಲಿದ್ದೀವಿ. ಈ ಮಾತು ನಮ್ಗೆ 2015ರಲ್ಲೇ ಗೊತ್ತಿತ್ತು. 2015ರಲ್ಲಿ ನಾವು ಹೇಳಿದ್ವಿ 2030ರವರೆಗೂ ನಾವು ಅರ್ಧ ಮಾಡಬೇಕು ಮತ್ತೆ 2050ರವರೆಗೂ ನೆಟ್ ಝೀರೋ ಮಾಡಬೇಕು ಅಂತ. ಮೊದಲನೇ ಮೋಸ ಏನಂದ್ರೆ ಅಲ್ಲಿ ಅಗ್ರಿಮೆಂಟ್ ಆಯ್ತು, ಅಲ್ಲಿಂದ ವಾಪಸ್ ಬಂದ್ಮೇಲೆ ಪ್ರತಿ ದೇಶ ತನಗೋಸ್ಕರ ಅವರೆಲ್ಲರೂ ಕೂಡ ಬೇರೆ ಬೇರೆ ಲಕ್ಷ್ಯಗಳನ್ನ ಮಾಡಿದಾಗ ಆ ಲಕ್ಷ್ಯಗಳಲ್ಲೇ ಮೋಸ ಮಾಡ್ಬಿಟ್ರು. ಆ ಲಕ್ಷ್ಯಗಳೇ ಹೇಗಿದ್ವು ಅಂದ್ರೆ ಅದನ್ನ ಪೂರ್ತಿಯಾಗಿ ಪಡ್ಕೊಂಡ್ರು ಕೂಡ ಏನು ಸಿಗೋದಿಲ್ಲ. ಅದಾದ್ಮೇಲೆ ಏನ್ ಮಾಡಿದ್ರಿ ಅಂದ್ರೆ ಅವುಗಳನ್ನ ತಲುಪುವಂತ ಯಾವ ಸೂಚನೆ ಕೂಡ ಇಲ್ಲ. ಕಾರ್ಬನ್ ಎಮಿಷನ್ ನಮಗೆ ತುಂಬಾ ವೇಗವಾಗಿ ಕಡಿಮೆ ಮಾಡಬೇಕು. ಸ್ವಲ್ಪ ನಿಧಾನವಾಗಿ ಕಡಿಮೆ ಮಾಡಿದ್ರು ಏನೋ ತುಂಬಾ ಭಯಾನಕ ಆಗೋಕೆ ಇದೆ. ನಮ್ಗೆ ಇಷ್ಟು ವೇಗವಾಗಿ ಕಡಿಮೆ ಮಾಡಬೇಕಾಗಿದೆ. ನಾವು ಇಷ್ಟು ವೇಗದಲ್ಲಿ ಕಡಿಮೆ ಮಾಡಿದ್ರು ಕೂಡ ಏನೊಂದು ಡಿಕ್ರೀಸ್ ಇದೆ, ಅದರ ಸ್ಲೋಪು ಇಳಿಜಾರು ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಒಂದು ರೀತಿ ಪ್ರಳಯ ಇದ್ದ ಹಾಗೆ. ಮತ್ತಿಲ್ಲಿ ಇದು ಬಿಟ್ಬಿಡಿ, ಎಷ್ಟು ಬೇಗ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ನೀವು ಒಂದ್ ವೇಳೆ ಗ್ಲೋಬಲ್ ಟೆಂಪರೇಚರ್ ರೈಸ್ ನ ಕರ್ವ್ ನೋಡಿದ್ರೆ ಅದು ಇನ್ಕ್ರೀಸಿಂಗ್ ಅಟ್ ಆನ್ ಇನ್ಕ್ರೀಸಿಂಗ್ ರೇಟ್. ಬರೀ ಹೆಚ್ಚಾಗ್ತಾ ಇಲ್ಲ. ನಮ್ಗೆ ಕಡಿಮೆ ಮಾಡಬೇಕಾಗಿದೆ, ಬರೀ ಹೆಚ್ಚಾಗ್ತಾ ಇಲ್ಲ, ಬದಲಿಗೆ ಎಕ್ಸಲರೇಟ್ ಆಗ್ತಾ ಇದೆ. ಹೆಚ್ಚಾಗ್ತಾ ಇದೆ, ಹೆಚ್ಚಾಗೋ ದರ ಕೂಡ ಹೆಚ್ಚಾಗ್ತಾ ಇದೆ. ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ಯಾಕೆ ಪ್ಯಾರಿಸ್ ಅಗ್ರಿಮೆಂಟ್ ಹೇಳ್ತು 1.5 ಡಿಗ್ರಿಯಲ್ಲಿ ನಿಲ್ಲಿಸ್ಬಿಡಿ ಅಂತ? ಯಾಕೆ ಹೇಳ್ತು? ಯಾಕಂದ್ರೆ 1.5 ಡಿಗ್ರಿಯಲ್ಲಿ ಏನೋ ತುಂಬಾ ವಿಶೇಷ ಇದೆ, ಅದು ಶುರು ಆಗುತ್ತೆ ಅಂತ. 1.5 2 ಡಿಗ್ರಿ ಮಧ್ಯದಲ್ಲಿ. ಹಾಗಾದ್ರೆ ಇದು ಗೊತ್ತಿರ್ಬೇಕಲ್ವಾ? 1.5 ಡಿಗ್ರಿಯ ಲಕ್ಷ್ಯ ನಾವು ಲಾಂಗ್ ಟರ್ಮ್ ನಿರ್ಧರಿಸಿದ್ದು. ನಾವು ಗ್ಲೋಬಲ್ ವಾರ್ಮಿಂಗ್ ಅನ್ನು ಯಾವಾಗಲೂ 1.5 ಡಿಗ್ರಿಯಲ್ಲಿ ನಿಲ್ಲಿಸಬೇಕು ಅಂತ ಇಷ್ಟಪಡ್ತೀವಿ. 2050 ಮತ್ತು 2050 ಆದ್ಮೇಲೂ ಆ 1.5 ಡಿಗ್ರಿ ಗುರಿ 2024ರಲ್ಲೇ ನಾವು ಮುರಿದು ಬಿಟ್ಟಿದೀವಿ. ಆ ಖುಷಿ ಸುದ್ದಿ ಸಿಕ್ಕಿಲ್ವಾ? ನಾವೇನು ಹೇಳಿದ್ವಿ, 1.5 ಡಿಗ್ರಿ ಅದು ಮ್ಯಾಕ್ಸಿಮಮ್ ರೈಸ್. ಅದ್ರ ಮುಂಚೆ ಟರ್ಮ್ ಯೂಸ್ ಆಗುತ್ತೆ, ಲಿವಬಲ್ ಪ್ಲಾನೆಟ್ ಉಳಿಯುತ್ತೆ. 1.5 ಡಿಗ್ರಿ ಆದ್ಮೇಲೆ ಪ್ಲಾನೆಟ್ ಲಿವಬಲ್ ಇರೋದಿಲ್ಲ. ಯಾವ ಕಾರಣದಿಂದ ಇರೋದಿಲ್ಲ, ಆ ಕಾರಣಕ್ಕೆ ಈಗ ಬಂದ್ಬಿಡ್ತೀವಿ. ಆದ್ರೆ ಅದು ನಾವು ನಮಗೋಸ್ಕರ ಲಾಂಗ್ ಟರ್ಮ್ ಒಂದು ಲಿಮಿಟ್ ನಿರ್ಧರಿಸಿದ್ದು 1.5 ಡಿಗ್ರಿ. ಆ ಲಿಮಿಟ್ ನಾವು 2024ರಲ್ಲಿ ದಾಟ್ಬಿಟ್ಟಿದೀವಿ. 1.54ಗೆ ನಾವು ಈಗ ಬಂದಿದ್ದೀವಿ. ಆದ್ರೆ ಸದ್ಯಕ್ಕೆ ವಿಷಯ ಏನಿದೆ ಅದನ್ನ ಫಾರ್ಮಲಿ ಅಕ್ನಾಲೆಜ್ ಮಾಡೋದಿಲ್ಲ. ಯಾಕಂದ್ರೆ ಈ ಡೇಟಾ 1-2 ವರ್ಷದ್ದು, 2023 2024. ಅದನ್ನ ಫಾರ್ಮಲಿ ಅಕ್ನಾಲೆಜ್ ಮಾಡ್ತಾರೆ. ಈ ಕ್ಲೈಮೇಟ್ ನಲ್ಲಿ ಲಾಂಗ್ ಟರ್ಮ್ ಟ್ರೆಂಡ್ ತಗೊಳ್ತಾರೆ. 10 ವರ್ಷ 20 ವರ್ಷದವರೆಗೆ ಯಾವಾಗ ನೋಡಲಾಗುತ್ತೆ, ಯಾವಾಗ್ಲೂ 1.5 ಡಿಗ್ರಿಗಿಂತ ಮೇಲೆ ಇದೆ. ಆಗ ಬಂದು ಅದಕ್ಕೆ ಅಧಿಕೃತ ಅಫಿಷಿಯಲ್ ಒಪ್ಪಿಗೆ ಸಿಗುತ್ತೆ, ಹೌದು 1.5 ಡಿಗ್ರಿ ತಲುಪಿದೆ ಅಂತ. ಇದು ಎಲ್ರಿಗೂ ಸ್ಪಷ್ಟ ಇತ್ತು. 1.5 ಡಿಗ್ರಿಯಲ್ಲಿ ಏನೋ ತುಂಬಾ ಅಪಾಯಕಾರಿ ಆಗುತ್ತೆ ಅಂತ. ತುಂಬಾ ಅಪಾಯಕಾರಿ. ಒಂದು ಟಿಪ್ಪಿಂಗ್ ಪಾಯಿಂಟ್ 1.5 ಡಿಗ್ರಿ ಅಂತದ್ದೇನು? ಸರಿ, ನಾನು ಏನಾಗುತ್ತೆ ಅಂತ ಕೇಳೋ ಮುಂಚೆ ಇದು ಸ್ಪಷ್ಟ ಅಲ್ವಾ? 1.5 ಡಿಗ್ರಿ ಮಾತು ತುಂಬಾ ಹಿಂದೆ ಬಿಟ್ಟು ಹೋಗಿದೆ ಅಂತ. ಈಗ ನಾವು ಅದನ್ನ ನಿಲ್ಸಕ್ಕಾಗಲ್ಲ, ಅದು ಬಿಟ್ಟು ಹೋಯ್ತು. ಪ್ಯಾರಿಸ್ ನಲ್ಲಿ ನಾವು ನಮ್ ಜೊತೆ ತಮಾಷೆ ಮಾಡಿದ್ವಿ. ಪ್ಯಾರಿಸ್ ನಲ್ಲಿ ನಾವು ಹೇಳಿದ್ವಿ 2030ರವರೆಗೆ ನಮ್ಗೆ 45% ಎಮಿಷನ್ ಕಡಿಮೆ ಮಾಡಬೇಕು, ಮತ್ತೆ 2050ರವರೆಗೆ ನಾವು ನೆಟ್ ಝೀರೋಗೆ ಬರಬೇಕು. ಅದು ನಾವು ನಮ್ ಜೊತೆ ತಮಾಷೆ ಮಾಡಿದ್ದು. ಕಡಿಮೆ ಮಾಡೋದು ಬಿಟ್ಟು ನಾವಿನ್ನು ಹೆಚ್ಚಿಸ್ಬಿಟ್ಟಿದೀವಿ. ಇದು ಸ್ಪಷ್ಟ ಆಗ್ತಾ ಇದೆಯಾ? ಏನಾಗುತ್ತೆ 1.5 ಡಿಗ್ರಿಯಲ್ಲಿ? ಫೀಡ್ಬ್ಯಾಕ್ 1.5 2 ಡಿಗ್ರಿ ಮಧ್ಯದಲ್ಲಿ ಫೀಡ್ಬ್ಯಾಕ್ ಸೈಕಲ್ ಸಕ್ರಿಯ ಆಗ್ಬಿಡ್ತವೆ. ಅದಾದ್ಮೇಲೆ ಯಾವುದೇ ರೀತಿಯಿಂದ ನಿಮ್ ಕೈಯಲ್ಲಿ ಇರೋದಿಲ್ಲ ತಾಪಮಾನ ವೃದ್ಧಿಯನ್ನ ನಿಲ್ಸೋದನ್ನ. ಈಗ ನೀವು ನಿಲ್ಸೋಕೆ ಆಗೋದಿಲ್ಲ. ಮಿಟಿಯಾರಲಜಿ ಎಕ್ಸಾಕ್ಟ್ ಸೈನ್ಸ್ ಅಲ್ಲ.
ಅದ್ ನಾವು ಖಂಡಿತವಾಗ್ಲೂ ಹೇಳಕ್ ಸಾಧ್ಯ ಇಲ್ಲ. ಪಕ್ಕ 1.62 ಆಗುತ್ತೆ. ಅಥವಾ ಕೆಲವು ಸೈಕಲ್ಸ್ ಗಳಿವೆ 1.5 ಡಿಗ್ರಿಯಲ್ಲಿ ಸಕ್ರಿಯ ಆಗ್ತವೆ, ಕೆಲವು 1.8 ಆಗ್ತವೆ. ಆದರೆ ವಿಜ್ಞಾನಿಗಳ ಅಭಿಪ್ರಾಯ ಇದು ಎಲ್ಲಾ ಸೈಕಲ್ಸ್, ನಾನೀಗ ನಿಮ್ ಜೊತೆ ಅದ್ರ ಬಗ್ಗೆ ಮಾತು ಹೇಳ್ತೀನಿ. ಇದು ಎಲ್ಲಾ ಸೈಕಲ್ಸ್ 1.5 ಇಂದ 2 ಡಿಗ್ರಿ ಮಧ್ಯದಲ್ಲಿ ಸಕ್ರಿಯ ಆಗೋದಕ್ಕೆ ಶುರು ಆಗ್ಬಿಡ್ತವೆ. ಮತ್ತು ಈ ಸೈಕಲ್ಸ್ ಮ್ಯೂಚುವಲ್ ರೀಇನ್ಫೋರ್ಸಿಂಗ್ ಕೂಡ. ಅಂದ್ರೆ ಒಂದು ಸೈಕಲ್ ಶುರು ಆಯ್ತು ಅಂದ್ರೆ ಅದು ಶುರು ಆಗೋ ಕಾರಣದಿಂದ ಇನ್ನೊಂದು ಸೈಕಲ್ ಶುರು ಆಗ್ಬಿಡುತ್ತೆ. ಹೇಗಾಗುತ್ತವೆ ಈ ಸೈಕಲ್ಸ್ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದೆರಡು ಇವೆ, ಅದನ್ನ ನಾನು ನಿಮ್ ಜೊತೆ ತುಂಬಾ ಸಲ ಮಾತಾಡಿದ್ದೀನಿ, ಅದ್ ನಿಮ್ಗೆ ಗೊತ್ತೇ ಇದೆ. ನಾನ್ ನಿಮ್ಗೆ ಇವತ್ತು ಹೊಸದನ್ನ ಹೇಳಕ್ ಹೋಗ್ತಾ ಇದೀನಿ, ಹೊಸ ವರ್ಷದ ಖುಷಿಗೆ. ಸರಿ, ಮೊದಲಿಗೆ ಏನು ಐಸ್ ಇದೆ, ಆರ್ಕಿಟಿಕ್ ಐಸ್ ಆಗಿರ್ಬೋದು, ಗ್ಲೇಷಿಯಲ್ ಐಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದ್ದು. ಹಾಗಿದ್ರೆ ಮಂಜುಗಡ್ಡೆ ಬಿಳಿ ಬಣ್ಣದ್ದು ಇರುತ್ತೆ ಅಲ್ವಾ? ಅದ್ರ ಮೇಲೆ ಯಾವಾಗ ಬಿಸಿಲು ಬೀಳುತ್ತೆ, ರೇಡಿಯೇಷನ್ ಬೀಳುತ್ತೆ, ಆಗ ಏನ್ ಮಾಡುತ್ತೆ? ರಿಫ್ಲೆಕ್ಟ್ ಬ್ಯಾಕ್. ಅದನ್ನ ಅದು ರಿಫ್ಲೆಕ್ಟ್ ಬ್ಯಾಕ್ ಮಾಡುತ್ತೆ. ಆಗ ಹೀಟ್ ಅಬ್ಸಾರ್ಬ್ ಆಗೋದಿಲ್ಲ ಅಲ್ವಾ? ಈ ಕೆಲಸ ಮಂಜುಗಡ್ಡೆ ಮಾಡ್ತಾ ಇತ್ತು. ಆದ್ರೆ ತಾಪಮಾನ ವೃದ್ಧಿಯಿಂದ ಮಂಜುಗಡ್ಡೆ ಕರಗ್ತಾ ಇದೆ. ಯಾವಾಗ ಮಂಜುಗಡ್ಡೆ ಕರಗುತ್ತೆ, ಮಂಜುಗಡ್ಡೆ ಕೆಳಗಿಂದ ಏನ್ ಎಕ್ಸ್ಪೋಸ್ ಆಗುತ್ತೆ? ಕಲ್ಲು ಅಥವಾ ಸೆಡಿಮೆಂಟ್ಸ್, ಅಥವಾ ಕೆಲವು ಸಲ ಮಣ್ಣು, ಸಾಯಿಲ್. ಇದು ಯಾವ ಕಲರ್ ಅಲ್ಲಿ ಇರುತ್ತೆ? ಇವು ಗಾಢವಾದ ಕಲರ್ ಅಲ್ಲಿ ಇರುತ್ತೆ. ಯಾವಾಗ ಇದು ಗಾಢ ಬಣ್ಣದಲ್ಲಿ ಇರುತ್ತೆ, ಆಗೇನ್ ಮಾಡುತ್ತೆ? ಇದು ರೇಡಿಯೇಷನ್ ಅಬ್ಸಾರ್ವ್ ಮಾಡುತ್ತೆ. ಯಾವಾಗ ಇದು ಅಬ್ಸಾರ್ವ್ ಮಾಡುತ್ತೆ, ಆಗ ಏನಾಗುತ್ತೆ? ಬಿಸಿ ಆಗುತ್ತೆ. ಯಾವಾಗ ಇದು ಬಿಸಿ ಆಗುತ್ತೆ, ಆಗ ಇದ್ರ ಮೇಲೆ ಏನು ಮಂಜುಗಡ್ಡೆ ಇದೆ ಅಥವಾ ಇದ್ರ ಪಕ್ಕದಲ್ಲಿ ಏನು ಮಂಜುಗಡ್ಡೆ ಇದೆ, ಇನ್ನು ಜಾಸ್ತಿ ಮಂಜುಗಡ್ಡೆ ಕರಗಿದಾಗ ಇನ್ನು ಜಾಸ್ತಿ ಇದೇನು ರಾಕಿ ಮ್ಯಾಟರ್ ಇದೆ, ಇದು ಇನ್ನು ಡಾರ್ಕ್, ಇನ್ನು ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಯಾವಾಗ ಇದು ಇನ್ನು ಎಕ್ಸ್ಪೋಸ್ ಆಗುತ್ತೆ, ಆಗ ಇನ್ನೂ ಬಿಸಿ ಆಗುತ್ತೆ. ಮತ್ತೆ ಇನ್ನೂ ಬಿಸಿ ಆದಾಗ ಇನ್ನೂ ಮಂಜುಗಡ್ಡೆ ಕರಗುತ್ತೆ. ಮತ್ತೆ ಮಂಜುಗಡ್ಡೆ ಕರಗಿದಾಗ ಇನ್ನೂ ಎಕ್ಸ್ಪೋಸ್ ಆಗುತ್ತೆ. ಇನ್ನೂ ಎಕ್ಸ್ಪೋಸ್ ಆದ್ರೆ ಇನ್ನೂ ಹೆಚ್ಚು ಮಂಜುಗಡ್ಡೆ ಕರಗುತ್ತೆ. ಈಗ ನೀವು ಇದನ್ನ ನಿಲ್ಸೋಕ್ಕಾಗಲ್ಲ. ಈಗ ಈ ಸೈಕಲ್ ಶುರು ಆಯ್ತು, ಇದನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲಿವರೆಗೂ ಹೋಗುತ್ತೆ? ಇದ್ರ ಬಗ್ಗೆ ಪ್ರಪಂಚದ ಲೀಡರ್ಸ್ ತಮ್ಮ ಜನರಿಗೆ ಏನು ಹೇಳೋದಿಲ್ಲ, ಸುಮ್ಮನೆ ಇರ್ತಾರೆ. ಇದು 6 ಡಿಗ್ರಿ, 7 ಡಿಗ್ರಿ, 8 ಡಿಗ್ರಿ ಗೊತ್ತಿಲ್ಲ, ಎಲ್ಲಿವರೆಗೂ ಹೋಗ್ಬೋದು. ಮಾತಾಡೋದು ಕೂಡ ವ್ಯರ್ಥ, ಯಾಕಂದ್ರೆ ಆಗ ಮಾತಾಡೋಕೆ ಯಾರು ಉಳಿಯೋದಿಲ್ಲ. ನಾವು ತುಂಬಾ ನಾಜೂಕ್ ಜನರು, ವಿಶೇಷವಾಗಿ ನಮ್ಮ ಮನುಷ್ಯ ಪ್ರಜಾತಿ ಹೋಮೋಸಾಪಿಯನ್ಸ್. ಒಂದು ತುಂಬಾ ನ್ಯಾರೋ ಟೆಂಪರೇಚರ್ ರೇಂಜ್ ಒಳಗೆ ಮಾತ್ರ ನಾವು ಬದುಕಬಹುದು. ನಾವು ಕಾಡಿನ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಗೆ ಬೆಳೆ ಬೆಳಿಬೇಕಾಗತ್ತೆ. ಮತ್ತೆ ಏನ್ ನಮ್ಮ ಬೆಳೆಗಳಿವೆ ಅದು ಕೂಡ ಕೆಲವು ವಿಶೇಷ ಜಾಗಗಳಲ್ಲಿ ಮಾತ್ರ ಬೆಳೀತವೆ. ಕೆಲವು ರೀತಿಯ ವಿಶೇಷ ಮಳೆ ಬೇಕಾಗುತ್ತೆ, ಕೆಲವೊಂದು ವಿಶೇಷ ರೀತಿಯ ತಾಪಮಾನ ಕೂಡ ಬೇಕಾಗುತ್ತೆ. ಗಾಳಿ ಬೀಸಿದ್ರು ಕೂಡ ಎಷ್ಟು ಬೀಸ್ಬೇಕು, ಎಷ್ಟು ಬೀಸಬಾರ್ದು, ಮಳೆ ಆದ್ರೂ ಯಾವ ಸೀಸನ್ ಅಲ್ಲಿ ಆಗ್ಬೇಕು, ಯಾವ ಸೀಸನ್ ಅಲ್ಲಿ ಆಗ್ಬಾರ್ದು. ಸೊ ಮನುಷ್ಯ ತುಂಬಾ ಜೋರಾಗಿ ಡಿಪೆಂಡ್ ಆಗಿದ್ದಾನೆ ಈ ಪ್ರಕೃತಿ ಮೇಲೆ. ಜನಸಂಖ್ಯೆ ಕೂಡ ನಾವು ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅದನ್ನ ತಿನ್ಸೋದು ಒಂದು ದೊಡ್ಡ ಸೆನ್ಸಿಟಿವ್ ವಿಷಯ. ಸೊ ತುಂಬಾ ವಿಷಯ ಆಗ್ಬಿಡುತ್ತೆ. ಅದು ಹೇಗೆ ಅಂದ್ರೆ, ಯಾವಾಗ ಈ ಸೈಕಲ್ ಸಕ್ರಿಯ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡದೇ ಇದ್ರೆ ಒಳ್ಳೇದು. ಇನ್ನು ಸೈಕಲ್ಸ್ ಬಗ್ಗೆ ಬರೋಣ, ತುಂಬಾ ಇದೆ. ಮಂಜುಗಡ್ಡೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಪರ್ಮಾಫ್ರಾಸ್ಟ್ ಅಂದ್ರೆ ಏನು? ಪರ್ಮಾಫ್ರಾಸ್ಟ್ ಸೈಬೀರಿಯಾ, ಅಲಸ್ಕಾ, ಕೆನಡಾ, ಈ ಜಾಗಗಳ ಏನು ಕಲ್ಲು ಅಥವಾ ಮಣ್ಣು ಇದೆಯೋ ಯಾವಾಗಲೂ ಗಟ್ಟಿಯಾಗೇ ಇರುತ್ತೆ. ಮತ್ತೆ ಯಾವಾಗ ಇದು ಗಟ್ಟಿಯಾಗಿರುತ್ತೆ, ಇದು ತನ್ನ ಒಳಗೆ ತುಂಬಾ ಜಾಸ್ತಿಯಾಗಿ ಕಾರ್ಬನ್ ಹಿಡಿದಿಟ್ಕೊಂಡಿರುತ್ತೆ, ಕಟ್ಟ ಹಾಕಿರುತ್ತೆ. ಪರ್ಮಾಫ್ರಾಸ್ಟ್ನಲ್ಲಿ ಎಷ್ಟು ಕಾರ್ಬನ್ ಇದೆ? ಎಷ್ಟು ಭೂಮಿಯ ಪೂರ್ತಿ ವಾತಾವರಣದಲ್ಲಿ ಕಾರ್ಬನ್ ಇದೆ ಅದಕ್ಕಿಂತ 2 ಪಟ್ಟು. ಆದ್ರೆ ಇದು ಇಲ್ಲಿಯವರೆಗೆ ಸೆಕ್ವೆಸ್ಟರ್ಡ್ ಆಗಿತ್ತು, ಬಂದಿ ಆಗಿತ್ತು, ಲಾಕ್ ಆಗಿತ್ತು.
ಯಾಕೆ ಲಾಕ್ ಆಗಿತ್ತು? ಯಾಕಂದ್ರೆ ಇದ್ರ ಮೇಲೆ ಮಂಜುಗಡ್ಡೆ ಮುಚ್ಚಿತ್ತು. ಇದ್ರ ಮೇಲೆ ಮಂಜುಗಡ್ಡೆ ಮುಚ್ಚಿತ್ತು. ಹೇಗೆ ಹೇಗೆ ಮಂಜುಗಡ್ಡೆ ಕರಗ್ತಾ ಹೋಗ್ತಾ ಇದೆ, ಈ ಕಾರ್ಬನ್ ಆಕ್ಸಿಜನ್ ಸಂಪರ್ಕಕ್ಕೆ ಬರ್ತಾ ಇದೆ ಮತ್ತು ಅಟ್ಮಾಸ್ಫಿಯರ್ನಲ್ಲಿ, ವಾತಾವರಣದಲ್ಲಿ ರಿಲೀಸ್ ಆಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಆಗಿ. ಯಾವಾಗ ಆಕ್ಸಿಜನ್ ಸಿಗುತ್ತೆ ಆರ್ಗ್ಯಾನಿಕ್ ಮ್ಯಾಟರ್ಗೆ, ಆಗ ಸ್ವಲ್ಪ ಕಡಿಮೆ ನಷ್ಟ ಆಗುತ್ತೆ, ಕೇವಲ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಆದರೆ ಯಾವಾಗ ಈ ಆರ್ಗ್ಯಾನಿಕ್ ಮ್ಯಾಟರ್ ಮಣ್ಣಿನಲ್ಲಿ ಇದೆ, ಕಲ್ಲಿನಲ್ಲಿದೆ, ಯಾವಾಗ ಅದಕ್ಕೆ ಸಾಕಷ್ಟು ಆಕ್ಸಿಜನ್ ಸಿಗೋದಿಲ್ಲ, ಆಗ ಅದರ ಆನರೋಬಿಕ್ ಆಕ್ಸಿಡೇಷನ್ ಆಗುತ್ತೆ ಮತ್ತು ಆಗ ಕಾರ್ಬನ್ ಡೈಆಕ್ಸೈಡ್ ಆಗೋದಿಲ್ಲ, ಆಗ ಮೀಥೇನ್ ಆಗುತ್ತೆ. ಮತ್ತು ಮೀಥೇನ್ನ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಏನಿರುತ್ತೆ ಅದು ಕಾರ್ಬನ್ ಡೈಆಕ್ಸೈಡ್ಗಿಂತ 85 ಪಟ್ಟು ಇರುತ್ತೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ 85 ಮಾಲಿಕ್ಯೂಲ್ ಎಷ್ಟು ಹೀಟ್ ಟ್ರ್ಯಾಪ್ ಮಾಡ್ತವೆ, ಅಷ್ಟು ಹೀಟ್ ಮಿಥೇನ್ ನ ಒಂದು ಮಾಲಿಕ್ಯೂಲ್ ಮಾಡುತ್ತೆ. ಇದು ಪರ್ಮಾಫ್ರಾಸ್ಟ್ ಏನಿದೆ ಅದು ಕರಗ್ತಾ ಇದೆ, ತುಂಬಾ ಬೇಗ ಕರಗ್ತಾ ಇದೆ ಮತ್ತು ಇದರ ಕರಗುವಿಕೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್ ಎರಡು ಜಾಸ್ತಿ ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಇವೆ. ಅರ್ಥ ಆಗ್ತಿದೆಯಾ ಮಾತು? ಇದನ್ನ ನೀವು ನಿಲ್ಸೋದಕ್ಕಾಗಲ್ಲ. ಅದು ಒಂದ್ಸಲ ಕರಗೋಕ್ ಶುರು ಮಾಡಿದ್ರೆ ಏನ್ ಮಾಡುತ್ತೆ? ಅದು ಗಾಳಿಯಲ್ಲಿ ಏನ್ ಹಾಕುತ್ತೆ? ಮೀಥೇನ್. ಮತ್ತೆ ಮೀಥೇನ್ ಯಾವಾಗ ಹೋಗುತ್ತೆ ವಾತಾವರಣದಲ್ಲಿ, ಅದೇನ್ ಮಾಡುತ್ತೆ? ಇನ್ನು ತಾಪಮಾನ ಹೆಚ್ಚಿಸುತ್ತೆ. ಯಾವಾಗ ಇನ್ನು ತಾಪಮಾನ ಹೆಚ್ಚಿಸುತ್ತೆ ಪರ್ಮಾಫ್ರಾಸ್ಟ್, ಇನ್ನೂ ಕರಗುತ್ತೆ. ಇನ್ನು ಕರಗ್ತಾ ಹೋದ್ರೆ ವಾತಾವರಣದಲ್ಲಿ ಏನ್ ಹೋಗುತ್ತೆ? ಮೀಥೇನ್. ಅದು ಹೋದಾಗ ತಾಪಮಾನ ಹೆಚ್ಚಿಸುತ್ತೆ, ನೀರು ನಿಲ್ಸೋದಕ್ಕೆ ಆಗಲ್ಲ. ನೀವು ನೆಟ್ ಝೀರೋ ಮಾಡಿದ್ರೂ ಕೂಡ ಇದು ನಿಲ್ಸೋದಿಲ್ಲ. ನೆಟ್ ಝೀರೋ ಅಂದ್ರೆ ಹ್ಯೂಮನ್ ಆಕ್ಟಿವಿಟಿಯಿಂದ ನಾವು ಈಗ ಯಾವುದೇ ಅಡಿಷನಲ್ ಕಾರ್ಬನ್ ಡೈಆಕ್ಸೈಡ್ ನ ಅಟ್ಮಾಸ್ಫಿಯರ್ ನಲ್ಲಿ ಸೇರಿಸೋದಿಲ್ಲ. ನೀವು ಸೇರಿಸದೇ ಇದ್ರೂ ಈ ಸೈಕಲ್ ಸಕ್ರಿಯ ಆಯ್ತು ಅಂದ್ರೆ, ಈಗ ಪಶ್ಚಾತ್ತಾಪ ಪಟ್ರೆ ಏನಾಗುತ್ತೆ? ಈಗ ನೀವೇನ್ ಮಾಡ್ಬೇಕೋ ಮಾಡ್ಕೊಳ್ಳಿ. ತಾಪಮಾನ ಈಗ ಇದನ್ನ ಹೇಳ್ತಾರೆ, ರನ್ ಅವೇ ಕ್ಲೈಮೇಟ್ ಚೇಂಜ್. ಅದನ್ನ ನೀವು ನಿಲ್ಸೋಕೆ ಆಗೋದಿಲ್ಲ. ಇದಕ್ಕೋಸ್ಕರ ಉಪಯೋಗಿಸೋ ಪದಾನೇ ಕಾರ್ಬನ್ ಬಾಂಬ್. ಅದನ್ನ ನೀವು ನಿಲ್ಸೋಕೆ ಆಗಲ್ಲ. ಅದ್ರ ಚೈನ್ ರಿಯಾಕ್ಷನ್ ಇರುತ್ತೆ. ಈಗ ಅದು ಶುರು ಆಯ್ತು ಅಂದ್ರೆ ಆಯ್ತು, ನೀವು ಅದನ್ನ ತಪ್ಸೋಕೆ ಆಗಲ್ಲ. ಇದೇ ತರ ಇರುತ್ತೆ ಪೀಟ್ಲ್ಯಾಂಡ್ಸ್. ಪೀಟ್ಲ್ಯಾಂಡ್ಸ್ ಅಂದ್ರೆ ಏನು, ಮತ್ ನಾವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ? ಯಾಕಂದ್ರೆ ಪರ್ಮಾಫ್ರಾಸ್ಟ್ ಆದ್ಮೇಲೆ ತುಂಬಾ ಜಾಸ್ತಿ ಕಾರ್ಬನ್ ಇವುಗಳು ತಮ್ಮೊಳಗೆ ಯಾವಾಗ್ಲೂ ಒತ್ತಿ ಇಟ್ಟಿರ್ತಾರೆ. ಇದು ಯಾವ ಜಾಗ ಇರುತ್ತೆ? ವೆಟ್ಲ್ಯಾಂಡ್ಸ್ ಗೊತ್ತಲ್ವಾ ನಿಮ್ಗೆ? ವೆಟ್ಲ್ಯಾಂಡ್ಸ್ ಅಂದ್ರೆ ಏನು? ಫ್ಲಡೆಡ್ ಜಾಗ, ಎಲ್ಲಿ ನೆಲದ ಮೇಲೆ ಅಥವಾ ಕಲ್ಲುಗಳ ಮೇಲೆ, ಮಣ್ಣಿನ ಮೇಲೆ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಯಾವಾಗ್ಲೂ ನೀರಿರುತ್ತೆ. ಅಂದ್ರೆ ಯಾವಾಗ್ಲೂ ಅಲ್ಲಿ ನೀರಿರುತ್ತೆ. ಯಾವಾಗ ಅಲ್ಲಿ ಯಾವಾಗ್ಲೂ ನೀರಿರುತ್ತೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ ಅಲ್ವಾ? ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಮತ್ತೆ ಅದ್ರ ಮೇಲೆ ಸತತವಾಗಿ ನೀರಿದೆ, ಹೀಗೆ ವೆಟ್ಲ್ಯಾಂಡ್ ಇರುತ್ತೆ. ಸೊ ಯಾವಾಗ ನೀರಿದೆ, ಕೆಳಗೆ ಏನ್ ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಅದಕ್ಕೆ ಆಕ್ಸಿಜನ್ ತುಂಬಾ ಸಿಗೋದಿಲ್ಲ, ಸಿಗುತ್ತೆ, ಸ್ವಲ್ಪ ಸಿಗುತ್ತೆ, ಅದು ಕೂಡ ನೀರಿನಲ್ಲಿ ಕರಗಿರುತ್ತೆ. ಸೊ ಅದರ ಡಿಕೆ ಆಗೋದು ಅನಾರೋಬಿಕ್ ಆಗಿರುತ್ತೆ. ಅಲ್ಲಿ ತುಂಬಾನೇ ಮೀಥೇನ್ ಸ್ಟೋರ್ ಆಗ್ಬಿಡುತ್ತೆ. ಎಷ್ಟು ಮೀಥೇನ್ ಸ್ಟೋರ್ ಮಾಡ್ತವೆ ಪೀಟ್ಲ್ಯಾಂಡ್ಸ್? ಭೂಮಿಯ ಎಲ್ಲ ಕಾಡುಗಳು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಸ್ಟೋರ್ ಮಾಡ್ತವೆ ಅದಕ್ಕಿಂತ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವೆಲೆಂಟ್ ಪೀಟ್ಲ್ಯಾಂಡ್ಸ್ ನಲ್ಲಿ ಸ್ಟೋರ್ಡ್ ಇದೆ. ಮತ್ತೆ ಏನ್ ಪೀಟ್ಲ್ಯಾಂಡ್ಸ್ ಇವೆ, ಇದರ ಡ್ರೈಯಿಂಗ್ ಆಗ್ತಾ ಇದೆ. ಹೇಗೆ ಹೇಗೆ ಭೂಮಿ ಬಿಸಿ ಆಗ್ತಾ ಇದೆ, ಇದು ಒಣಗ್ತಾ ಹೋಗ್ತಾ ಇದೆ. ಒಣಗೋದಕ್ಕೆ ಕಾರಣ ಕೇವಲ ಇದು ಭೂಮಿ ಬಿಸಿ ಆಗ್ತಾ ಇದೆ ಅಷ್ಟೇ ಅಲ್ಲ, ಇದು ಕೂಡ ನೀವಲ್ಲಿ ಹೋಗಿ ಅರ್ಬನ್ ಡೆವಲಪ್ಮೆಂಟ್ ಮಾಡ್ಬಿಡ್ತೀರಾ, ಅಥವಾ ಏನ್ ಪೀಟ್ ಇರುತ್ತೆ ಅದರ ಹಲವಾರು ರೀತಿಯ ಉಪಯೋಗ ಇರುತ್ತೆ. ಹಾರ್ಟಿಕಲ್ಚರ್ ನಲ್ಲಿ ಇರುತ್ತೆ, ಫ್ಯೂಯಲ್ ನಲ್ಲಿ ಇರುತ್ತೆ, ನೀವು ಅದನ್ನ ತೆಗೆದು ಬಿಡ್ತೀರಾ. ಈ ಪೀಟ್ಲ್ಯಾಂಡ್ಸ್ ಒಣಗೋಗ್ತಾ ಇವೆ. ಸೊ ನೀರಿನ ಕೆಳಗೆ ಎಷ್ಟು ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇತ್ತು, ಈಗ ಅದೇನಾಗ್ತಾ ಇದೆ, ಅದು ಎಕ್ಸ್ಪೋಸ್ ಆಗ್ತಾ ಇದೆ.
ಅದು ಎಕ್ಸ್ಪೋಸ್ ಆಗ್ತಾ ಇದೆ. ಸೊ ಎಲ್ಲಿಗೆ ಹೋಗ್ತಾ ಇದೆ? ಅದು ವಾತಾವರಣಕ್ಕೆ ಹೋಗ್ತಾ ಇದೆ. ಯಾವಾಗ ವಾತಾವರಣಕ್ಕೆ ಹೋಗುತ್ತೆ ತಾಪಮಾನ ಹೆಚ್ಚಿಸುತ್ತೆ. ಯಾವಾಗ ಇನ್ನೂ ಹೆಚ್ಚಿಸುತ್ತೆ ಆಗ ಈ ಪೀಟ್ಲ್ಯಾಂಡ್ ಏನಿದೆ ಜಾಸ್ತಿ ಒಣಗುತ್ತೆ. ಮತ್ತು ಇದರಲ್ಲಿ ಪರ್ಮಾಫ್ರಾಸ್ಟ್ ನಿಂದ ಮತ್ತು ಪೀಟ್ಲ್ಯಾಂಡ್ಸ್ ನಿಂದ ತುಂಬಾ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ. ಎಷ್ಟು ಅಂದ್ರೆ ಹ್ಯೂಮನ್ ಆಕ್ಟಿವಿಟಿಯಿಂದ ಯಾವತ್ತೂ ಹೊರಗೆ ಬರಕ್ ಸಾಧ್ಯ ಇಲ್ಲ. ಹ್ಯೂಮನ್ ಆಕ್ಟಿವಿಟಿಯಿಂದ ಇಷ್ಟು ಹೊರಗೆ ಬಂದಿದೆ. ಇಂಡಸ್ಟ್ರಿಯಲ್ ಏಜ್ ಆದ್ಮೇಲಿಂದ 1750ರಿಂದ ಇಲ್ಲಿವರೆಗೆ ನಾವು 280 ppm ನಿಂದ ಸುಮಾರು 430 ppm ಮಾಡಿದೀವಿ. ಇದು ನಮ್ ಕೆಲ್ಸ. ಇದು ಮಾಡಿ ನಾವು ಒಬ್ಬ ದೈತ್ಯನನ್ನ ಎಬ್ಬಿಸಿದೀವಿ. ಯಾರು ನಮ್ಮ ಆಕ್ಟಿವಿಟಿಗಿಂತ ತುಂಬಾ ಜಾಸ್ತಿ ಕಾರ್ಬನ್ ಈಗ ಅಟ್ಮಾಸ್ಫಿಯರ್ ನಲ್ಲಿ ಬಿಡ್ತಾ ಇದೆ. ಮತ್ತಿದೆಲ್ಲವೂ ಶುರು ಆಗ್ಬಿಟ್ಟಿದೆ. ಆದರೆ ಜಗತ್ತಿನ ಲೀಡರ್ಸ್ ತಮ್ಮ ತಮ್ಮ ಜನರಿಂದ ಈ ಮಾತು ಖಂಡಿತ ಹೇಳ್ತಾ ಇಲ್ಲ, ಈ ಮಾತು ಮುಚ್ಚಿಡ್ತಾ ಇದಾರೆ. ಯಾಕೆ ಮುಚ್ಚಿಡ್ತಾ ಇದಾರೆ? ಯಾಕಂದ್ರೆ ಕಾರ್ಬನ್ ಎಮಿಷನ್ ಟಾರ್ಗೆಟ್ಸ್ ನ ನಿಮ್ಗೆ ಮೀಟ್ ಮಾಡ್ಬೇಕಂದ್ರೆ ನಿಮ್ಮ ಏನು ವಿಕಾಸದ ಕಲ್ಪನೆ ಇದೆ ಮತ್ತು ಯಾವ ತರಹದ ಎಲೆಕ್ಟೋರಲ್ ಡ್ರೀಮ್ಸ್ ಮಾರಾಟ ಮಾಡ್ತಾ ಇದಾರೆ ಜನರಿಗೆ, ಅದನ್ನ ನಿಲ್ಲಿಸಬೇಕಾಗತ್ತೆ. ಸೊ ಯಾವ ಲೀಡರ್ ನೇರವಾಗಿ ತನ್ನ ದೇಶದ ಜನರಿಗೆ ಹೇಳ್ತಾ ಇಲ್ಲ ನೀವು ಪ್ರಳಯಕ್ಕೆ ಎಷ್ಟು ಹತ್ತಿರ ಬಂದಿದ್ದೀರಾ ಅಂತ? ಯಾರು ಹೇಳ್ತಾ ಇಲ್ಲ. ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಲೀಡರ್ಸು 2020ರಲ್ಲಿ ಹೊರಗೆ ಮಾಡಿಬಿಟ್ಟಿದ್ರು ಅಮೆರಿಕವನ್ನ. ಪ್ಯಾರಿಸ್ ಒಪ್ಪಂದದಿಂದಲೇ ಮತ್ತೆ ಅದು ವಾಪಸ್ ಮಾಡಿದ್ರು. ಆದರೆ ಅವರು ಈಗಲೂ ಹೇಳ್ತಾ ಇದ್ದಾರೆ ನಾವು ನಂಬೋದಿಲ್ಲ, ಆಂಥ್ರೋಪೋಜೆನಿಕ್ ಇದು ಕ್ಲೈಮೇಟ್ ಚೇಂಜ್ ಇದೆ ಅಂತ. ಎಲ್ಲಿ ಒಪ್ಕೊಂಡಿದ್ದಾರೆ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಏನು ರಾಷ್ಟ್ರೀಯ ಲಕ್ಷ್ಯ ನಾವು ಚೂಸ್ ಮಾಡಿದೀವಿ ರಿಡಕ್ಷನ್ಗೆ, ಅದು ಎಷ್ಟು ಬಾಲಿಶವಾಗಿದೆ. ಒಳ್ಳೆ ಜೋಕ್ ಇದ್ದ ಹಾಗೆ. ಆ ಲಕ್ಷ್ಯಗಳನ್ನ ಪಡ್ಕೊಂಡ್ರು ನಾವು ಏನ್ ಹೇಳಿದ್ವಿ, ಎಷ್ಟು ಪರ್ಸೆಂಟ್ ರಿಡಕ್ಷನ್ ಆಗುತ್ತೆ? 2.6%. ಮತ್ ಮಾಡ್ಬೇಕಾಗಿದೆ ಎಷ್ಟು? 45%. ಯಾವ ಲೀಡರ್ ಯಾವ ರಾಜಕಾರಣಿನೂ ತನ್ನ ದೇಶಕ್ಕೆ ಸತ್ಯ ಹೇಳ್ತಾ ಇಲ್ಲ. ಯಾಕಂದ್ರೆ ಇದು ಸತ್ಯ ಏನಿದೆ ಇದು ತುಂಬಾ ತುಂಬಾ ಕಹಿ ಇರುತ್ತೆ. ಈ ಸತ್ಯ ನಮ್ಗೆ ಹೇಳುತ್ತೆ ನಿಮ್ಮ ಉಳಿದ ಎಲ್ಲಾ ಕೆಲಸ ಬಿಡಿ, ನಿಮ್ಮೆಲ್ಲಾ ಪ್ರಯಾರಿಟಿಗಳನ್ನ ಹಿಂದೆ ಇಡಿ. ನೇರವಾಗಿ ನಿಮ್ಮ ಅಸ್ತಿತ್ವದ ಪ್ರಶ್ನೆ, ವಿಶೇಷವಾಗಿ ನೀವು ಈಗ ಯಂಗ್ ಆಗಿದ್ರೆ ಮತ್ತು ನಿಮ್ಮ ಮಕ್ಕಳು ಇತ್ಯಾದಿ ಇದ್ರೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಖಂಡಿತ ನರಕದ ಬೆಂಕಿ ಬಿಟ್ಟು ಹೋಗ್ತಾ ಇದ್ದೀರಾ. ಈಗ ನಿಮ್ಮ ಮಗುವಿಗೆ ಸ್ವಲ್ಪ ಬಿಸಿ ತಾಗಿದ್ರೆ ಅಥವಾ ಬಿಸಿ ಆದ್ರೆ ನೀವು ಹೇಳ್ತೀರಾ ಅರೆ ಅರೆ ಇದೇನಾಯ್ತು? ಕರೆಂಟ್ ಹೋದ್ರೆ AC ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ತೊಂದರೆ ಅನುಭವಿಸ್ತಾರೆ. ನೀವು ನಿಮ್ಮ ಮಗುವಿಗೋಸ್ಕರ ನೇರವಾಗಿ ಹೆಲ್ ಫೈರ್ ಬಿಟ್ಟು ಹೋಗ್ತಾ ಇದ್ದೀರಾ. ಆದ್ರೆ ಈ ಮಾತು ಯಾವುದೇ ಲೀಡರ್ ಹೇಳೋದಿಲ್ಲ. ಮೀಡಿಯಾ ಇದನ್ನ ಕವರ್ ಮಾಡ್ತಲ್ಲ, ಯಾಕಂದ್ರೆ ಕವರ್ ಮಾಡೋಕೆ ಅಂದ್ರೆ ಜಲ್ಜಲ ಬರುತ್ತೆ ಖಂಡಿತ. ನಾವೆಲ್ಲ ಖಂಡಿತ ಒಂದು ಫೂಲ್ಸ್ ಪ್ಯಾರಡೈಸ್ ನಲ್ಲಿ ಇದೀವಿ. ಫೂಲ್ಸ್ ಪ್ಯಾರಡೈಸ್ ಅರ್ಥ ಗೊತ್ತಾ? ದಡ್ಡ ಮನುಷ್ಯ ಯಾರು ಅನ್ಕೋತಾ ಇದ್ದಾನೆ ಎಲ್ಲ ಸರಿ ಇದೆ ಅಂತ. ಮತ್ತ ಅವನು ಕೇವಲ ದಡ್ಡ ಮಾತ್ರ ಅಲ್ಲ, ಅವನು ಮೋಸಗಾರ ಕೂಡ. ಯಾವ ರೀತಿ ಮೋಸಗಾರ ಅಂದ್ರೆ, ಯಾರು ಬಂದು ಅವನಿಗೆ ನಿಜ ಹೇಳಿದ್ರೆ ನಿಜವನ್ನ ತಿರಸ್ಕರಿಸ್ತಾನೆ, ಮತ್ತೆ ನಿಜ ಹೇಳುವವನ್ನ ಬಾಯಿ ಕಿತ್ಕೊಳ್ತಾನೆ. ಇದು ನಡೀತಾ ಇದೆ ಪೂರ್ತಿ ಜಗತ್ನಲ್ಲಿ, ಭಾರತದಲ್ಲೂ. ನಾವು ಫೀಡ್ಬ್ಯಾಕ್ ಸೈಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸಮುದ್ರ ಕಡೆ ಬರೋಣ. 3-4 ರೀತಿಯ ಫೀಡ್ಬ್ಯಾಕ್ ಸೈಕಲ್ಸ್ ಗಳಿವೆ, ನೇರವಾಗಿ ಸಮುದ್ರಕ್ಕೆ ಸಂಬಂಧಪಟ್ಟಿರುವಂತದ್ದು. ಸಮುದ್ರದ ಮೇಲ್ಮೈಯಿಂದಾನೇ ಶುರು ಮಾಡೋಣ. ತಾಪಮಾನ ಹೆಚ್ಚಾದಾಗ ಆಗ ಸಹಜವಾಗಿ ಹೆಚ್ಚು ನೀರು ಆವಿಯಾಗುತ್ತದೆ, ಅಂದ್ರೆ ವಾಷ್ಪೀಕರಣ. ಮತ್ತೆ ಈ ವಾಟರ್ ವೇಪರ್ ಏನಿದೆ ಅದು ಹೇರಳವಾಗಿದೆ, ಅದ್ಭುತವಾದ ಗ್ರೀನ್ ಹೌಸ್ ಗ್ಯಾಸ್ ಆಗುತ್ತೆ. ನಿಮಗಿದ್ನ ಕೇಳಿ ಶಾಕ್ ಆಗ್ಬಹುದು. ಪ್ರಪಂಚದಲ್ಲಿ ಅರ್ಧಕ್ಕಿಂತ ಹೆಚ್ಚು ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಿರೋದು ಕಾರ್ಬನ್ ಡೈಆಕ್ಸೈಡ್ ಇಂದ ಅಲ್ಲ, ವಾಟರ್ ವೇಪರ್ ಇಂದ. ಹಾಗಾಗಿ ಇಲ್ಲಿ ವಾಟರ್ ವೇಪರ್ ಹೇರಳವಾಗಿರುತ್ತೆ. ಭೂಮಿ ಮೇಲೆ 70% ಭಾಗದಷ್ಟು ಓಷನ್ಸೇ ಕವರ್ ಆಗಿದೆ ಅಲ್ವಾ? ಹಾಗಾಗಿ ಅಲ್ಲಿ ವಾಟರ್ ವೇಪರ್ ಹೆಚ್ಚಾಗಿರುತ್ತೆ. ಮತ್ತೆ ತಾಪಮಾನ ಹೆಚ್ಚಾದಾಗ ವಾಟರ್ ವೇಪರ್ ಕೂಡ ಹೆಚ್ಚಾಗುತ್ತೆ, ಹೆಚ್ಚು ವೇಪರೈಸ್ ಆಗುತ್ತೆ ಅಲ್ವಾ? ಮತ್ತಿದು ಕ್ಲೈಮೇಟ್ ಚೇಂಜ್ ಅನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಕ್ಲೈಮೇಟ್ ಚೇಂಜ್ ಹೆಚ್ಚಾದಾಗ ಅದರ ವಾಷ್ಪೀಕರಣ, ವೇಪರೈಸೇಷನ್ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಆವಿ ಹೆಚ್ಚಾಗುತ್ತೆ. ಆವಿ ಹೆಚ್ಚಾದಾಗ ಇನ್ನೂ ಬಿಸಿ ಆಗುತ್ತೆ, ಇನ್ನೂ ಬಿಸಿ ಹೆಚ್ಚಿದಾಗ ಇನ್ನೂ ಆವಿ ಹೆಚ್ಚಾಗುತ್ತೆ.
ಹೀಗೆ ಇದು ನಡೀತಾನೆ ಇರುತ್ತೆ ನಡೀತಾನೇ ಇರುತ್ತೆ. ಅದೇ ರೀತಿ ಓಷನ್ಸ್ ಕಾರ್ಬನ್ ಕ್ಯಾರಿಂಗ್ ಕೆಪಾಸಿಟಿ ತಾಪಮಾನಕ್ಕೆ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ತಾಪಮಾನ ಹೆಚ್ಚಾದಾಗ ಆಗ ನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಸಮುದ್ರಗಳು ಎಷ್ಟು ಬಿಸಿ ಆಗ್ತಾ ಹೋಗ್ತಾವೋ ಅವುಗಳ ಕಾರ್ಬನ್ ಸಿಂಕ್ ಕಾರ್ಯನಿರ್ವಹಿಸುವ ಅಂದ್ರೆ ಪ್ರಕೃತಿಯಲ್ಲಿ ಅದು ತುಂಬಾ ಮುಖ್ಯ ಆಗಿರುತ್ತೆ. ಒಂದಾಗಿರುತ್ತೆ ಓಷನ್, ಮತ್ತೆ ಇನ್ನೊಂದು ಕಾಡು. ನಮ್ಮ ಓಷನ್ ಕಾರ್ಬನ್ ಸಿಂಕ್ ಆಗಿ ಮಾಡುವ ಕೆಲಸ ದುರ್ಬಲವಾಗುತ್ತೆ. ತಾಪಮಾನ ಹೆಚ್ಚಾದಾಗ ಅವುಗಳಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇದೆಯೋ ಅದರ ಕ್ಯಾರಿಯಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಹಿಡ್ಕೊಳ್ಳುತ್ತೆ, ಮತ್ತೆ ವಾಟರ್ ವೇಪರ್ ಜಾಸ್ತಿ ಆಗ್ತಾ ಇದೆ. ಎರಡು ರೀತಿಯಲ್ಲೂ ನಮಗೆ ತೊಂದರೆ. ಇದೆಲ್ಲವೂ ಸಹ ಸಮುದ್ರದ ಮೇಲ್ಮೈಯಲ್ಲಿ ಆಗ್ತಾ ಇರೋದು. ನಾವು ಫೀಡ್ಬ್ಯಾಕ್ ಸೈಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಸಮುದ್ರದ ಸ್ವಲ್ಪ ಕೆಳಗಡೆ ಹೋಗೋಣ. ಕೆಳಗೆ ಹೋದಾಗ ನಿಮ್ಗೆ ಕೋರಲ್ಸ್ ಗೊತ್ತಲ್ವಾ? ಜೀವಾಂಶಗಳು ರೀಫ್ ಮಾಡ್ತವೆ, ಸುಂದರವಾದ ಫೋಟೋಗಳು ಕೂಡ ಬರ್ತವೆ. ಮೊದಲು ತುಂಬಾ ಸುಂದರವಾಗಿ ಬರ್ತಾ ಇತ್ತು, ಈಗ ಕೋರಲ್ ರೀಫ್ ಕೂಡ ಹಾಳಾಗಿದೆ ಅಂತ ಬರುತ್ತೆ. ಸೊ ಈ ಕೋರಲ್ಸ್ಗಳಿದೆಯಲ್ಲ, ಇವುಗಳ ಆಕ್ಟಿವಿಟಿ ತಾಪಮಾನ ಹೆಚ್ಚಾದಂತೆ ನಿಧಾನವಾಗುತ್ತೆ. ಯಾಕಂದ್ರೆ ಪ್ರಕೃತಿ ಅವುಗಳನ್ನ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಕೆಲಸ ಮಾಡಲು ಸೃಷ್ಟಿಸಿದೆ. ಹಾಗಾಗಿ ಅವು ಮೊದಲೇ ಮಾಡಿರುವ ಆರ್ಗ್ಯಾನಿಕ್ ಕೆಲಸ ಕೂಡ ಒಡೆಯಲು ಚದುರಿ ಹೋಗಲು ಶುರುವಾಗುತ್ತೆ. ಅದರ ಆಕ್ಸಿಡೇಷನ್ ಆಗಲು ಶುರುವಾಗುತ್ತೆ ಮತ್ತು ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಎರಡು ಉತ್ಪತ್ತಿ ಆಗ್ತವೆ. ಇದು ಸಮುದ್ರದ ಮಧ್ಯದಲ್ಲಿ ಆಗುವಂಥದ್ದು. ಇದು ಕೂಡ ಒಂದು ಸೈಕಲ್. ಸಮುದ್ರ ಎಷ್ಟು ಬಿಸಿ ಆಗ್ತಾ ಹೋಗುತ್ತೋ ಅಷ್ಟು ಕೋರಲ್ ರೀಫ್ ನಾಶವಾಗ್ತಾ ಹೋಗುತ್ತೆ. ಮತ್ತೆ ಅವು ನಾಶವಾಗ್ತಿದ್ದಂತೆ ಅಷ್ಟೇ ಕಾರ್ಬನ್ ಅದು ಎಮಿಟ್ ಮಾಡ್ತಾ ಹೋಗುತ್ತೆ. ಈಗ ಸಮುದ್ರದ ತಳಕ್ಕೆ ಹೋಗೋಣ. ಸಮುದ್ರದ ತಳದಲ್ಲಿ ಮೀಥೇನ್ ಹೈಡ್ರೇಟ್ಸ್ ಇರುತ್ತೆ. ನಮ್ಮ ಸಮುದ್ರದ ತಳ ಇದೆಯಲ್ಲ, ಅದರಲ್ಲಿ ಮೀಥೇನ್ ಹೈಡ್ರೇಟ್ಸ್ ಇವೆ. ಅವು ಒಂದು ನಿರ್ದಿಷ್ಟ ಟೆಂಪರೇಚರ್ ನಲ್ಲಿ ಸ್ಟೇಬಲ್ ಆಗಿರ್ತವೆ. ಕೆಮಿಸ್ಟ್ರಿಯಲ್ಲಿ ಒಂದು ಸಾಮಾನ್ಯ ಸೂತ್ರ ಇದೆ. ಪ್ರತಿ ಕಾಂಪೌಂಡ್ ಪ್ರತಿ ಟೆಂಪರೇಚರ್ ನಲ್ಲಿ ಸ್ಟೇಬಲ್ ಆಗಿರೋದಿಲ್ಲ. ತುಂಬಾ ಕಾಂಪೌಂಡ್ಸ್ ಇವೆ, ಅವುಗಳನ್ನ ಬರೀ ಬಿಸಿ ಮಾಡಿದ್ರೆ ಸಾಕು ಒಡೆದೋಗುತ್ತೆ. ಗೊತ್ತಲ್ವಾ ನಿಮ್ಗೆ? ಈ ಮೀಥೇನ್ ಹೈಡ್ರೇಟ್ಸ್ ಇದೆಯಲ್ಲ, ಇವು ಸಮುದ್ರದ ತಳದಲ್ಲಿ ಓಷನ್ ಫ್ಲೋರ್ ನಲ್ಲಿ ಇರ್ತವೆ. ಅಲ್ಲಿ ಅವು ಸ್ಟೇಬಲ್ ಆಗಿರ್ತವೆ. ಅದರ ತಾಪಮಾನ ಹೆಚ್ಚಾದಂತೆ ಅವು ಒಡಿತಾ ಇವೆ, ಮತ್ತೆ ಆ ಮೀಥೇನ್ ಬಿಡುಗಡೆ ಮಾಡ್ತಿವೆ. ಆ ಮೀಥೇನ್ ವಾತಾವರಣಕ್ಕೆ ಸೇರ್ತಾ ಇದೆ. 70% ಭೂಮಿಯ ಭಾಗ ಏನಿದೆ, ಸರ್ಫೇಸ್ ಏರಿಯಾ, ಓಷನ್ಸ್ ಆವೃತ್ತಿಯಾಗಿದೆ. ಹಾಗಿದ್ರೆ ಯೋಚನೆ ಮಾಡಿ ಎಷ್ಟು ದೊಡ್ಡ ಪ್ರದೇಶದಲ್ಲಿ ಈ ಹೈಡ್ರೇಟ್ಸ್ ಇವೆ. ಮತ್ತೆ ಅಲ್ಲಿಂದ ಬಿಡುಗಡೆಯಾಗುವ ಮೀಥೇನ್ ಪ್ರಮಾಣ ಎಷ್ಟಿರಬಹುದು? ಮತ್ತೆ ಇದೆಲ್ಲ ಈಗ ಸತತವಾಗಿ ನಡೀತಾ ಇದೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ತುಂಬಾ ದೂರದ ಅನಿಸ್ತಾ ಇದೆಯಾ? ಸರಿ, ಓಷನ್ ದೂರ ಅನ್ಸುತ್ತಾ? ಹಾಗಾದ್ರೆ ನಮ್ಮ ಮಣ್ಣಿದೆಯಲ್ಲ, ಆ ಮಣ್ಣು ಕೂಡ ಬಿಸಿಯಾದಾಗ ಅದರಲ್ಲಿರುವ ಆರ್ಗ್ಯಾನಿಕ್ ಮ್ಯಾಟರ್ನ ಆಕ್ಸಿಡೇಷನ್ ಆಗುತ್ತೆ. ಈ ಮಣ್ಣು ಕಾರ್ಬನ್ ಡೈಆಕ್ಸೈಡ್ ನ ಸ್ವತಃ ಎಮಿಟ್ ಮಾಡಕ್ ಶುರು ಮಾಡುತ್ತೆ ತಾಪಮಾನ ಹೆಚ್ಚಾಗ್ತಿದ್ದಂತೆ. ನಾವು ಮಂಜುಗಡ್ಡೆ ಬಗ್ಗೆ ಮಾತಾಡಿದ್ವಿ, ನಾವು ಸಮುದ್ರದ ಬಗ್ಗೆ ಮಾತಾಡಿದ್ವಿ, ನಾವು ಮಣ್ಣಿನ ಬಗ್ಗೆ ಮಾತಾಡಿದ್ವಿ. ಈಗ ಕಾಡುಗಳ ಬಗ್ಗೆ ಮಾತಾಡೋಣ. ಈಗ ಈ ಫೀಡ್ಬ್ಯಾಕ್ ಸೈಕಲ್ ಕಾಡುಗಳಲ್ಲಿ ಹೇಗೆ ಸಕ್ರಿಯವಾಗಿರುತ್ತೆ ನೋಡೋಣ. ಒಂದು ಮರ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. ಒಂದ್ ವೇಳೆ ಎಕೋಸಿಸ್ಟಮ್ ಹಸಿರಾಗಿದ್ರೆ, ನೈಸರ್ಗಿಕವಾಗಿದ್ರೆ, ಆರೋಗ್ಯವಾಗಿದ್ರೆ, ಅವಾಗ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತಾ ಇರೋದು ಅದನ್ನ ಸೀಕ್ವೆಸ್ಟ್ರಿಂಗ್ ಅಂತಾರೆ. ನೋಡಿ, ಈ ಕಾರ್ಬನ್ ಡೈಆಕ್ಸೈಡು ವಾತಾವರಣದಲ್ಲಿದ್ರೆ ಅಪಾಯ ಆಗ್ಬೋದು ಅಂತ ಮರ ಏನ್ ಮಾಡ್ತು? ಮರ ಅದನ್ನ ಕಾಂಡ ಮಾಡ್ತು, ಎಲೆ ಮಾಡ್ತು, ಹಣ್ಣು ತರಕಾರಿಯಾಗಿ ಬದಲಾಯಿಸ್ತು. ಅದನ್ನ ಮರ ದೊಡ್ಡ ಮ್ಯಾಜಿಕ್ ಮಾಡುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ಅದರಿಂದ ಒಳ್ಳೆ ವಸ್ತುಗಳನ್ನ ಮಾಡುತ್ತೆ. ಆದ್ರೆ ಅದೇ ಮರ ಬಿದ್ದಾಗ ಅದರ ಆರ್ಗ್ಯಾನಿಕ್ ಮೆಟೀರಿಯಲ್ ಕಾಂಡ ಡಿಕಂಪೋಸ್ ಆಗುತ್ತೆ
ಮತ್ತದು ಡಿಕಂಪೋಸ್ ಆದಾಗ ಡಿಕಂಪೋಸಿಷನ್ ಅಂದ್ರೆ ಆಕ್ಸಿಡೇಷನ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಅದು ಡಿಕಂಪೋಸ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತೆ. ಸಂಪೂರ್ಣವಾಗಿ ಉಲ್ಟಾ ಆಗುತ್ತೆ. ಎಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತಾ ಇತ್ತೋ ಈಗ ಅದು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡ್ತಾ ಇದೆ. ಕಾಡು ಕಾರ್ಬನ್ ಸಿಂಕ್ ಆಗಿತ್ತು, ಈಗ ಆ ಕಾಡು ಕಾರ್ಬನ್ ಸೋರ್ಸ್ ಆಗಿದೆ. ಅಮೆಜಾನು ಮತ್ತೆ ಕಾಂಗೋ ಬೇಸಿನ್ನಲ್ಲಿ ಮತ್ತೆ ನಮ್ಮ ಈ ಸೌತ್ ಈಸ್ಟ್ ಏಷ್ಯಾದ ಟ್ರಾಪಿಕಲ್ ಫಾರೆಸ್ಟ್ ನಲ್ಲಿ ಇದಾಗ್ತಾ ಇದೆ. ಅವುಗಳ ತುಂಬಾ ದೊಡ್ಡ ದೊಡ್ಡ ಪ್ರದೇಶಗಳು ಈಗ ನೆಟ್ ಕಾರ್ಬನ್ ಸೋರ್ಸ್ ಆಗಿವೆ. ಅಂದ್ರೆ ಆ ಕಾಡಿನಿಂದ ಕಾರ್ಬನ್ ಇನ್ನೂ ಜಾಸ್ತಿ ಎಮಿಟ್ ಆಗ್ತಾ ಇದೆ. ಯಾಕೆ? ಫಾರೆಸ್ಟ್ ಫೈರ್ ಬಂತು. ನೀವು ತಾಪಮಾನ ಎಷ್ಟು ಹೆಚ್ಚು ಮಾಡಿದಿರ ಅಂದ್ರೆ ಜಗತ್ತಿನ ಎಲ್ಲ ದೇಶಗಳಲ್ಲಿ 2022ರಲ್ಲಿ ಮತ್ತೆ 2023ರಲ್ಲಿ ಯಾವ ರೀತಿ ಫಾರೆಸ್ಟ್ ಫೈರ್ಸ್ ಆಗಿದ್ವು ನಿಮ್ಗೆ ಗೊತ್ತಲ್ವಾ? ಫಾರೆಸ್ಟ್ ಫೈರ್ ಆದಾಗ ಏನಾಗುತ್ತೆ? ಎಲ್ಲವೂ ಸುಟ್ಟು ಹೋಗುತ್ತೆ. ಎಲ್ಲವೂ ಸುಟ್ಟಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗುತ್ತೆ. ಇದ್ರ ಜೊತೆಗೆ ಯಾವಾಗ ವಾತಾವರಣ ಬಿಸಿಯಾಗುತ್ತೋ ಅದರಿಂದ ವಿವಿಧ ರೀತಿಯ ತೀವ್ರ ಹವಾಮಾನ ಘಟನೆಗಳು ಸಂಭವಿಸುತ್ತವೆ. ಉದಾಹರಣೆಗೆ ಭಾರಿ ಮಳೆ ಬಂದಾಗ ಮರಗಳಿಗೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಬಿದ್ದಾಗ ಡಿಕಂಪೋಸ್ ಆಗುತ್ತೆ. ಒಂದು ಭೀಕರವಾದ ಬಿರುಗಾಳಿ ಬಂದಾಗ ಮರಗಳಿಗೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಬಿದ್ದಾಗ ಡಿಕಂಪೋಸ್ ಆಗುತ್ತೆ. ಹಾಗಾಗಿ ಈ ಮರಗಳು ಈ ಭೂಮಿಯ ಕಾರ್ಬನ್ ಅನ್ನು ತಮ್ಮೊಳಗೆ ಸಂಗ್ರಹಿಸಿಕೊಂಡಿದ್ದವು. ಅದೇ ಮರಗಳಿಗೆ ನಾವು ಅಂತಹ ವಾತಾವರಣ, ಅಂತಹ ಹವಾಮಾನವನ್ನು ಸೃಷ್ಟಿಸಿದ್ದೇವೆ. ಈಗ ಅವು ಕಾರ್ಬನ್ ಎಮಿಟ್ ಮಾಡ್ತಾ ಇವೆ. ಬದುಕಿದ್ರೆ ಹೀರ್ಕೊಳ್ತವೆ, ಬಿದ್ರೆ ಅಥವಾ ಸುಟ್ರೆ ಉತ್ಸರ್ಜಿಸುತ್ತೆ, ಎಮಿಟ್ ಮಾಡುತ್ತೆ. ಮತ್ತೆ ನಿರಂತರವಾಗಿ ನಡೀತಾನೆ ಇದೆ. ನೀವು ತಾಪಮಾನವನ್ನು ಹೆಚ್ಚಿಸ್ತಾ ಹೋದಂತೆ ಚಂಡಮಾರುತಗಳು ಹೆಚ್ಚಾಗ್ತಾ ಹೋಗ್ತವೆ. ಚಂಡಮಾರುತಗಳು ಹೆಚ್ಚಾದ್ರೆ ಮರಗಳೇನಾಗ್ತವೆ? ಬಿದ್ದು ಹೋಗ್ತವೆ. ಇದರ ಒಂದು ಜೊತೆಗೇನೆ ಹವಾಮಾನ ಬದಲಾಗುತ್ತಾ ಹೋದಂತೆ ಒಂದು ಮರಕ್ಕೆ ತನ್ನ ಪೂರ್ಣ ಎತ್ತರವನ್ನು ಸಾಧಿಸುವುದು ಅಸಾಧ್ಯವಾಗುತ್ತಾ ಹೋಗುತ್ತೆ. ಭೀಕರ ಚಂಡಮಾರುತ ಬಂದಾಗ ಎಷ್ಟು ಮರಗಳು ಉರುಳಿ ಹೋಗುತ್ತೆ ನೋಡಿ. ಮಳೆಯ ಮಾದರಿಯೇ ಬದಲಾದಾಗ ಮರಗಳು ಎಲ್ಲಿ ನಿಲ್ತವೆ? ಮೊದಲಿಗೆ ನಿಲ್ಲೋದಿಲ್ಲ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳುವ ಕೆಲಸವನ್ನ ಅದು ಮಾಡೋದಿಲ್ಲ. ಎರಡನೇದಾಗಿ ಎಷ್ಟು ಮರಗಳಿವೆಯೋ ಅಷ್ಟು ಉಳಿಯೋದಿಲ್ಲ, ಅವು ಬಿದ್ದು ಹೋಗ್ತವೆ. ಬಿದ್ದಾಗ ಇನ್ನೂ ಹೆಚ್ಚು ಎಮಿಷನ್ ಮಾಡುತ್ತೆ. ಮತ್ತೆ ಇದು ಈಗ ನಾನು ಆಂಥ್ರೋಪೋಜೆನಿಕ್ ಎಮಿಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನಮ್ಮ ಶಕ್ತಿ ಮತ್ತು ಸಾರಿಗೆ ವಲಯಗಳು ಎಷ್ಟು ಕಾರ್ಬನ್ ಎಮಿಟ್ ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನಮ್ಮ ಆಹಾರ ಉದ್ಯಮ ಮತ್ತು ಕೃಷಿ ಎಷ್ಟು ಕಾರ್ಬನ್ ಎಮಿಟ್ ಮಾಡ್ತಾವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನ್ಯಾಚುರಲ್ ಫೀಡ್ಬ್ಯಾಕ್ ಸೈಕಲ್ಸ್ ಬಗ್ಗೆ. ಅವು ಯಾವುವು ಕೂಡ ಆಂಥ್ರೋಪೋಜೆನಿಕ್ ಇಲ್ಲ. ಯಾವುವು ಕೂಡ ನಮ್ಮ ಕಂಟ್ರೋಲ್ ನಿಯಂತ್ರಣದಲ್ಲಿ ಇಲ್ಲವೇ ಇಲ್ಲ. ಅಂದ್ರೆ ನೀವು ಸಂಪೂರ್ಣ ಸನ್ಯಾಸಿ ಆಗ್ತೀರಿ. ನೀವು ಹೇಳ್ತೀರಿ ನಾನು ಸುಧಾರಿಸಿದ್ದೀನಿ, ನಾನು ಒಳ್ಳೆಯ ಮನುಷ್ಯನಾಗಿದ್ದೀನಿ, ಈಗ ನಾನು ಯಾವುದೇ ಕಾರ್ಬನ್ ಎಮಿಟ್ ಮಾಡೋದಿಲ್ಲ, ನನ್ನ ತಪ್ಪಾಯ್ತು ಕ್ಷಮಿಸಿ. ನೀವು ಇದನ್ನೆಲ್ಲ ಮಾಡಿದ್ರು ಕೂಡ ವಿನಾಶ ಅನ್ನೋದು ನಿಲ್ಲೋದಿಲ್ಲ. ಬಾಣ ಹೊರಟು ಹೋಗಿದೆ. ಮತ್ತಿದು ನೀವು ಸನ್ಯಾಸಿ ಆಗಲು ನಮ್ಮ ಯಾವ ತಯಾರಿಯೂ ಇಲ್ಲ. ಈಗ ಹೇಳಿ, 2025ರ ಸ್ವಾಗತವನ್ನ ಭರ್ಜರಿಯಾಗಿ ಮಾಡೋಣವಾ? ಈ ವರ್ಷ ಮತ್ತೆ ಎಲ್ಲ ದೇಶಗಳು, ಭಾರತ ಕೂಡ ತಮ್ಮನ್ನ ತಾವು ಮೋಸ ಮಾಡಿಕೊಳ್ಳಲು 2030ರ ಗುರಿಗಳನ್ನ ನಿಗದಿ ಮಾಡ್ತವೆ. ಹೇಗ್ ಮಾಡ್ತೀರಾ? 2015ರಿಂದ 2025ರವರೆಗೆ ಅಪಾರ ಪ್ರಮಾಣದಲ್ಲಿ ನಾವು ನಮಗೆ ಮೋಸ ಮಾಡ್ಕೊಂಡಿದ್ದೀವಿ. ಈಗ 2025ರಿಂದ 2030ರಲ್ಲಿ ಹೇಗ್ ಮಾಡ್ತೀರಾ? ಸಣ್ಣ ಕೆಲಸವನ್ನೂ ಮಾಡಿಲ್ಲ, ಈಗ ದೊಡ್ಡ ಕೆಲಸವನ್ನ ಹೇಗ್ ಮಾಡ್ತೀರಾ? ಇದು ಹೇಗಾಗಿದೆ ಅಂದ್ರೆ, ಒಬ್ಬ ವ್ಯಕ್ತಿಗೆ 3 ದಿನದಲ್ಲಿ 3 ಕಿಲೋಮೀಟರ್ ನಡಿಬೇಕಾಗಿತ್ತು, ಸರಿನಾ? ಅವನು ಎಷ್ಟು ಸೋಮಾರಿ ಮತ್ತೆ ಮೋಸ್ಗಾರ ಅಂದ್ರೆ 2 ದಿನದಲ್ಲಿ 50 ಮೀಟರ್ ಮಾತ್ರ ನಡೆದ. 3 ದಿನದಲ್ಲಿ ಎಷ್ಟು ನಡಿಬೇಕಾಗಿತ್ತು? 3 ಕಿಲೋಮೀಟರ್ ಅಂದ್ರೆ 3000 ಮೀಟರ್. 2 ದಿನದಲ್ಲಿ ಅವನು 50 ಮೀಟರ್ ಮಾತ್ರ ನಡೆದಿಯಾನೆ. ಪರವಾಗಿಲ್ಲ, ಕೊನೆ ದಿನ 2950 ಮೀಟರ್ ನಡೆದಾಯ್ತು ಅಂತ ಹೇಳ್ತಾನೆ.
ಇದು ಸಾಧ್ಯನಾ? ನಿಂಗೆ ಇಷ್ಟೊಂದು ನಡೆಯಲು ಸಾಧ್ಯವಿದ್ದಿದ್ರೆ ಮೊದಲ 2 ದಿನ ನಡಿಬೇಕಾಗಿತ್ತು. 2025ರಲ್ಲಿ ಎಲ್ಲಾ ದೇಶಗಳು ಒಟ್ಟಾಗಿ ಒಬ್ರಿಗೊಬ್ರು ಮತ್ತೆ ತಮಗ್ ತಾವೇ ಸುಳ್ಳು ಹೇಳ್ಕೊಳ್ತವೆ. ಯಾವುದೇ ಮಾರ್ಗ ಇಲ್ಲ 2030ರಲ್ಲಿ 1% ಕೂಡ ರಿಡಕ್ಷನ್ ಆಗುವಂಥದ್ದು. 45% ಅಂತೂ ದೂರದ ಮಾತು ಬಿಡಿ. ನಮ್ಮ ಕಾರ್ಬನ್ ಎಮಿಷನ್ ನ ಮಟ್ಟ ಪ್ರತಿ ವರ್ಷ ಹೆಚ್ಚಾಗ್ತಿವೆ. ಎಷ್ಟು ppm CO2 ಇದೆಯೋ ವಾತಾವರಣದಲ್ಲಿ, ನಾವು ಅದನ್ನ ಪ್ರತಿ ವರ್ಷ ಹೆಚ್ಚು ಮಾಡ್ತಾ ಇದೀವಿ, ಕಡಿಮೆ ಮಾಡ್ತಾ ಇಲ್ಲ. ಮತ್ತೆ ಪ್ರಕೃತಿ ಈಗ ವಿಷಯಗಳನ್ನ ತನ್ನ ಕೈಗೆ ತಗೊಂಡಿದೆ. ಅದು ಹೇಳ್ತಾ ಇದೆ, ಈಗ ನಾನು ನೋಡ್ತೀನಿ, ಈಗ ಫೀಡ್ಬ್ಯಾಕ್ ಸೈಕಲ್ಸ್ ಪ್ರಕೃತಿಯ ಹತೋಟಿಯಲ್ಲಿವೆ, ನಮ್ಮ ಹತೋಟಿಯಲ್ಲಿ ಇಲ್ಲ. ಮತ್ತು ಈ ಎಲ್ಲಾ ಫೀಡ್ಬ್ಯಾಕ್ ಸೈಕಲ್ಸ್ ಒಂದೊಂದೊಂದು ರೀಇನ್ಫೋರ್ಸ್ ಮಾಡ್ತಾ ಇದೆ. ಉದಾಹರಣೆಗೆ ಪರ್ಮಾಫ್ರಾಸ್ಟ್ ಕರಗ್ತಾ ಇದ್ರೆ ಓಷನ್ ನ ವೇಪರೈಸೇಷನ್ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಸೈಕಲ್ ಇನ್ನೊಂದು ಸೈಕಲ್ ಅನ್ನ ರೀಇನ್ಫೋರ್ಸ್ ಮಾಡ್ತಾ ಇದೆ ಮತ್ತು ಪರಸ್ಪರ ಇದು ಎಲ್ಲ ಒಂದಕ್ಕೊಂದು ಒಂದು ರೀತಿಯ ಕಾಂಪೌಂಡಿಂಗ್ ಎಫೆಕ್ಟ್ ಕೊಡ್ತಾ ಇವೆ. ಮತ್ತು ಈ ಪೂರ್ತಿ ಪ್ರಕ್ರಿಯೆಯಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಆಡ್ ಮಾಡ್ತಾ ಇದೀವಿ, ಅದು ಬೇರೆ. ನಾವು ಎಷ್ಟು ಸೇರಿಸ್ತಾ ಇದ್ದೀವಿ ಅದು ಬೇರೆನೆ. ಈಗ ಭೂಮಿಯ ಒಳಗೆ ತುಂಬಾ ದೊಡ್ಡ ಪ್ರಮಾಣದ ಕಾರ್ಬನ್ ತುಂಬಿದೆ. ಎಷ್ಟು ಕಾರ್ಬನ್ ಭೂಮಿಯ ಮೇಲ್ಮೈಯಲ್ಲಿ ಇದೆ, ಮತ್ತು ಮೇಲ್ಮೈ ಅಂದ್ರೆ ಬರೀ ಮಣ್ಣು ಇರುವ ಜಾಗ ಅಷ್ಟೇ ಅಲ್ಲ, ಸ್ವಲ್ಪ ಆಳದವರೆಗೆ. ವಾಯುಮಂಡಲದಲ್ಲಿ, ವಾತಾವರಣದಲ್ಲಿ ಅದರ ಒಂದು ಸಣ್ಣ ಭಾಗ ಮಾತ್ರ ಇದೆ. ಈ ಕಾರ್ಬನ್ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ತುಂಬಿಕೊಂಡಿದೆ. ಇದು ಎಲ್ಲಿಂದ ಬಂತು? ಮಂಗಳ ಗ್ರಹದಿಂದ ಬಂತಾ? ಎಲ್ಲಿಂದ ಬಂತು? ಇದು ಭೂಮಿಯ ಮೇಲ್ಮೈಯಿಂದಲೇ ಬಂತು ಅಲ್ವಾ? ಮತ್ತು ನಾವು ನಮ್ಮ ಸ್ವಾರ್ಥಕ್ಕಾಗಿ ಭೂಮಿಯನ್ನು ಎಲ್ಲಾ ರೀತಿಯಿಂದ ಸತತವಾಗಿ ಹೀರ್ತಾನೆ ಇದೀವಿ, ಎಲ್ಲಾ ರೀತಿಯಿಂದ. ಇದೇ ಭೂಮಿಯ ಕಾರ್ಬನ್, ಈ ಮಣ್ಣಿನ ಇದರ ಕೆಳಗಿನ ಬಂಡೆಗಳ ಕಾರ್ಬನ್, ಇದೇ ಕಾರ್ಬನ್ ಮೇಲ್ಗಡೆ ಹೋಗ್ತಾ ಇರೋದು. ಕೆಳಗಿನಿಂದ ನೇರವಾಗಿ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೂಡ ಹೊರಗೆ ಬರಬಹುದು, ಅಥವಾ ಕೆಳಗಿನಿಂದ ಫ್ಯೂಯಲ್, ಆಯಿಲ್, ಗ್ಯಾಸ್ ಹೊರಗೆ ಬರಬಹುದು. ಏನೆಲ್ಲ ಇದೆಯೋ ಅವುಗಳನ್ನ ನೀವು ಸುಟ್ಟಾಗ ಆಗ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಆದ್ರೆ ವಾತಾವರಣದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಅದು ಭೂಮಿಯಿಂದಲೇ ಬಂದಿದ್ದು, ತನ್ನಿಂತಾನೇ ಬರ್ಲಿಲ್ಲ, ನಾವು ತೆಗೆದಿದ್ದೀವಿ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿ ಭೂಮಿಯನ್ನ ಕೊರಿತಾ ಇದ್ದೀವಿ, ಎಲ್ಲಾ ರೀತಿಯಿಂದ ಹಾಳು ಮಾಡ್ತಾ ಇದೀವಿ. ಮತ್ತೆ ಅದರ ಕಾರ್ಬನ್ ಏನಿದೆ ಅದು ಇಲ್ಲಿಗೆ ಬರ್ತಾ ಇದೆ. ಮಾನವ ಇತಿಹಾಸದ 16 ತುಂಬಾ ಉಷ್ಣಾಂಶದ ತಿಂಗಳು ಈಗ ನಡೀತಾ ಇವೆ. ಈಗ ಏನು ಕಳೆದ 16 ತಿಂಗಳುಗಳಿವೆ, 1-2 ಅಲ್ಲ, ಕಳೆದ 16 ತಿಂಗಳು ಕ್ರಮಾನುಗತ ಮಾನವ ಇತಿಹಾಸದಲ್ಲೇ ಅತಿ ಹೆಚ್ಚು ಉಷ್ಣಾಂಶದ ತಿಂಗಳು. ಈಗ ಯೋಚಿಸೋದು ಕೂಡ ಬೇಕಾಗಿಲ್ಲ, ಈಗ ನಮ್ಗೆ ಗೊತ್ತು ಮುಂದಿನ ತಿಂಗಳು ಬರುತ್ತೆ, ಅದು ಕೂಡ ಮಾನವ ಇತಿಹಾಸದ ಅತ್ಯಂತ ಬಿಸಿ ತಿಂಗಳು ಆಗುತ್ತೆ. ಮತ್ತೆ ನಮ್ಗೆ ಇದು ಕೂಡ ಗೊತ್ತಿರುತ್ತೆ, ಅದು ತುಂಬಾ ತಣ್ಣಗಿನ ತಿಂಗಳು ಆಗುತ್ತೆ. ಉದಾಹರಣೆಗೆ ಯಾವಾಗ ನೀವು ಜನವರಿ 2025 ಬಗ್ಗೆ ಮಾತಾಡ್ತೀರಾ, ಅದು ತುಂಬಾ ಬಿಸಿ ಆಗುತ್ತೆ. ಹೇಗೆ ಈ ಡಿಸೆಂಬರ್ ಬಿಸಿ ಇದೆ, ಈ ಡಿಸೆಂಬರ್ ಏನಿದೆ ಇದರಲ್ಲಿ ಏನು ಸರಾಸರಿ ತಾಪಮಾನ ಇದೆ, ಏನು ಸರಾಸರಿ ವೃಷ್ಟಿ ಇದೆ, ಪ್ರೆಸಿಪಿಟೇಷನ್ ಇದೆ, ಅದು ಕೂಡ ತುಂಬಾ ಜಾಸ್ತಿ ಇದೆ. ಜಾಸ್ತಿ ಮಳೆ ಆಗಲ್ಲ ಡಿಸೆಂಬರ್ ಅಲ್ಲಿ. ಮತ್ತೆ ವಾತಾವರಣ ಇಷ್ಟು ಬಿಸಿ ಇರೋದಿಲ್ಲ ಡಿಸೆಂಬರ್ ನಲ್ಲಿ. ನಮ್ಮ ಏನು ಇಂಡಸ್ಟ್ರಿ ಇದೆ, ಉಣ್ಣೆ ಬಟ್ಟೆ ಮಾರೋರು, ಹೀಟರ್ ಮಾರೋರು, ಇವರೆಲ್ಲ ನಷ್ಟದಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ಬಿಸಿಯಾದ ಡಿಸೆಂಬರ್, ಮತ್ತೆ ಮಳೆ ಇನ್ನೂ ಆಗ್ತಾ ಇದೆ. ಕೊಡೆ ಮಾರೋರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಯಾಕೆ ಹಿಂದೆ ಉಳಿದ್ವಿ ಅಂತ. ಹೀಟರ್ ಅವರು ಹೇಳ್ತಾ ಇದ್ದಾರೆ ನಾವು ಕೊಡೆ ಬಿಸ್ನೆಸ್ ಅಲ್ಲಿ ಬಂದ್ರೆ ನಡೀತೆ ಅಂತ. ಇದು ನಮ್ಮ ದಶಕ ನಡೀತಾ ಇದೆ, ಇದು ಮಾನವ ಇತಿಹಾಸದ ಇಲ್ಲಿವರೆಗಿನ ಅತಿ ಹೆಚ್ಚು ಉಷ್ಣಾಂಶದ ದಶಕ. ವರ್ಲ್ಡ್ ಮಿಟಿಯರಾಲಜಿಕಲ್ ಆರ್ಗನೈಸೇಷನ್ ಅದರ ಹೋಮ್ ಪೇಜ್ ನಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಯಾವಾಗ ಶುರು ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕ್ಲೈಮೇಟ್ ಚೇಂಜ್ ನ ಕರ್ವ್ ಇದೆ. ಆ ಕರ್ವ್ ಎಲ್ಲರೂ ಒಂದ್ ಬಾರಿ ತೋರಿಸಿ, ಅಥವಾ ಎಲ್ಲಾದ್ರೂ ಅದು ಸಿಗುತ್ತೆ. ಆ ಕರ್ವ್ ಈ ರೀತಿ ಇಲ್ಲ, ಈ ರೀತಿ ಇದೆ.
ಅದು ಈ ರೀತಿ ಇದೆ. ನಾವು ನಮ್ಮನ್ನ ಇಂಟೆಲಿಜೆಂಟ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಬಹುಶಃ ನಾವು ಈ ಭೂಮಿಯ ಮೊದಲ ಪ್ರಜಾತಿ ಯಾವುದು ಸೆಲ್ಫ್ ಡಿಸ್ಟ್ರಕ್ಟ್ ಮಾಡ್ಕೊಂಡಿತ್ತು? ಇಂಟೆಲಿಜೆಂಟ್. ನಾವು ಉಳಿದ ಪ್ರಜಾತಿಗಳಿಗೆ ಹೇಳ್ತೀವಿ ಅವುಗಳಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಚೇತನ ಇಲ್ಲ ಅಂತ. ಮನುಷ್ಯ ಈ ಭೂಮಿಯ ಮೊದಲ ಏಕೈಕ ಪ್ರಜಾತಿ ಆಗೋಕೆ ಇದ್ದಾನೆ ಯಾರು ತಮ್ಮನ್ ತಾವೇ ವೈಪ್ ಔಟ್ ಮಾಡ್ಕೊಳ್ಳೋನು. ಮತ್ತದಕ್ಕೆ ಇನ್ನೂ ತುಂಬಾ ಜನ ಸಿಗ್ತಾರೆ. ಯಾರು ಹೇಳ್ತಾರೆ ಇದೆಲ್ಲ ಹೋಗ್ಸ್ ಅಂತ ಹೇಳಿ. ಎಲ್ಲಿ ಬಿಸಿ ಇದೆ? ಇಷ್ಟು ತಣ್ಣಗಿದೆ, ಇಷ್ಟು ಬಿಸಿಲಿದ್ರೆ ಇದನ್ನ ಯಾಕೆ ಹಾಕೊಂಡಿದ್ಯಾ? ತೆಗ್ದಾಕು. ಟ್ರಂಪ್ ಯಾವಾಗ ಕಳೆದ ಅಮೆರಿಕದ ರಾಷ್ಟ್ರಪತಿ ಇದ್ರು, ಒಂದು ದಿನ ತುಂಬಾ ತಣ್ಣಗಿತ್ತು, ಒಂದಿನ ತುಂಬಾ ತಣ್ಣಗಿತ್ತು. ಹೇಳ್ತಾರೆ ಎಲ್ಲಿದೆ ಕ್ಲೈಮೇಟ್ ಚೇಂಜ್? ಇಷ್ಟು ತಣ್ಣಗಿದೆ. ಯಾವ ಗ್ಲೋಬಲ್ ವಾರ್ಮಿಂಗ್? ಭಾರತದ ಒಂದು ಮಗು ಇತ್ತು, ಉತ್ತರ ಪೂರ್ವದ್ದು. ಅವಳು ಹೇಳಿದ್ಲು, ಅಂಕಲ್ ಮೊದಲು ನೀವು ಕ್ಲಾಸ್ 4ನಲ್ಲಿ ಹೋಗಿ ಮತ್ತು ವೆದರ್ ಮತ್ತು ಕ್ಲೈಮೇಟ್ನ ವ್ಯತ್ಯಾಸ ಓದಿ. ಡೆಫಿನೇಷನ್ ಗೊತ್ತಿಲ್ಲ ನಿಮ್ಗೆ? ಒಬ್ಬ ವ್ಯಕ್ತಿಯದಲ್ಲ, ಅಂತಹ ಮಾತು ಹೇಳಿಕೊಂಡು ಜಗತ್ತಿನ ತುಂಬಾ ಮುಂದುವರೆದ ದೇಶದಲ್ಲಿ ರಾಷ್ಟ್ರಪತಿ ಚುನಾವಣೆ ಗೆದ್ಬಿಟ್ರು. ನಿಮ್ಗೆಲ್ಲ ಗೊತ್ತಿದ್ಯಾ? ಅಪಾಯಕಾರಿ ವಿಷಯ ಇದು. ಚುನಾವಣೆ ಗೆಲ್ಲೋಕೆ ಇದೇ ತರಹ ಮಾತು ಹೇಳೋದು ಅವಶ್ಯಕ. ಅಪಾಯಕಾರಿ ವಿಷಯ ಇದು. ಜಗತ್ನಲ್ಲಿ ಯಾರು ಚುನಾವಣೆ ಗೆಲ್ತಿದ್ದಾರೆ ಅವರು ಇದೇ ತರ ಮಾತು ಹೇಳ್ಕೊಂಡು ಗೆಲ್ತಾ ಇದ್ದಾರೆ. ಕಳೆದ 6-7 ವರ್ಷಗಳಿಂದ ಜಗತ್ತಿನಲ್ಲಿ ರೈಟ್ ವಿಂಗ್ ತುಂಬಾ ಬಲವಾಗ್ತಾ ಇದೆ ಮತ್ತು ರೈಟ್ ವಿಂಗ್ ನ ಕ್ಲೈಮೇಟ್ ಚೇಂಜ್ ನ ಮೇಲೆ ಒಂದು ಇಂಡಿಫರೆನ್ಸ್ ನ ಸ್ಟ್ಯಾಂಡ್ ಇದೆ, ಅಥವಾ ಡೆನೈಲಿಸಮ್ ನ. ಕ್ಲೈಮೇಟ್ ಡೆನೈಲಿಸಮ್ ನ ಅರ್ಥ ಗೊತ್ತಾ? ಏನೂ ಆಗ್ತಾ ಇಲ್ಲ, ಏನೂ ಇಲ್ಲ. ಈ ಎಲ್ಲಾ ವೈಜ್ಞಾನಿಕರು ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ಯಾರು ಯಾವ ನಾಯಕರು ಎಷ್ಟು ಇಂತಹ ಮಾತುಗಳನ್ನ ಆಡ್ತಾರೆ ಅವರಿಗೆ ಅಷ್ಟು ಜಾಸ್ತಿ ವೋಟ್ ಸಿಗುತ್ತೆ. ಏನಾದರೂ ಇದೆಯಾ? ಸ್ಲೈಡ್ಸ್ ಬರೋವರೆಗೂ ಹೇಳ್ತೀನಿ. ಒಂದು ಮಜವಾದ ವಿಷಯ. 4-5 ಕರ್ವ್ ಇವೆ. ಇದು ನಿಮ್ಗೋಸ್ಕರ ಆಕ್ಟಿವಿಟಿ ತರ ಮಾಡಿ. ಹ್ಯೂಮನ್ ಪಾಪ್ಯುಲೇಷನ್ ಗ್ರೋತ್, ಕಾನ್ಸಂಟ್ರೇಷನ್ ಆಫ್ ಅಟ್ಮಾಸ್ಫಿಯರಿಕ್ CO2, ಗ್ಲೋಬಲ್ GDP ಗ್ರೋತ್, ಗ್ಲೋಬಲ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಮತ್ತು ಆಬ್ವಿಯಸ್ಲಿ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ರೈಸ್. ಇವುಗಳ ಕರ್ವ್ ಪಕ್ಕ ಪಕ್ಕ ಇಟ್ಟು ನೋಡಿ ಏನ್ ಗೊತ್ತಾಗುತ್ತೆ? ಇವುಗಳ ಜೊತೆ ಜಗತ್ತಿನ GDP ಗ್ರೋತ್, ಜಗತ್ತಿನ ಜನಸಂಖ್ಯೆ ಗ್ರೋತ್ ಮತ್ತು ಜಗತ್ತಿನ ಕಾರ್ಬನ್ ಡೈಆಕ್ಸೈಡ್ ಮತ್ತು ಟೆಂಪರೇಚರ್ ರೈಸ್. ಈ ಎಲ್ಲ ಕರ್ವ್ ಯಾವಾಗ ನೀವು ಪಕ್ಕ ಪಕ್ಕ ಇಟ್ಟು ನೋಡ್ತೀರಾ, 1750ರಿಂದ 2020ರವರೆಗೆ ನಿಮ್ಗೆ ಏನ್ ಕಾಣಿಸುತ್ತೆ? ಇವು ಎಲ್ಲ ಕರ್ವ್ ಸಂಪೂರ್ಣ ಒಂದೇ ಇವೆ. ವಿಷಯ ತುಂಬಾ ನೇರವಾಗಿದೆ. 2 ವಿಷಯ ಇದೆ ಏನು ಪೆಟ್ಟು ನೀಡ್ತಾ ಇದೆ ನಮ್ಮ ಗ್ರಹಕ್ಕೆ, ನಮ್ಮ ಪ್ರಜಾತಿಗೆ, ಎಲ್ಲಾ ಪ್ರಜಾತಿಗಳಿಗೆ. ಮೊದಲನೆಯದು ಜನಸಂಖ್ಯೆ ಮತ್ತು ಎರಡನೆಯದು ಕನ್ಸಂಪ್ಷನ್, ಪಾಪ್ಯುಲೇಷನ್ ಅಂಡ್ ಕನ್ಸಂಪ್ಷನ್. ಇಷ್ಟು ನೇರವಾದ ವಿಷಯ ಇದು. ಹೆಚ್ಚು ಏನು ಸೈನ್ಸು ಬೇಕಾಗಿಲ್ಲ ಇದಕ್ಕೆ. ನಮ್ಮ ಸ್ಪೀಶೀಸು ತನ್ನ ಜನಸಂಖ್ಯೆನ ಹೆಚ್ಚಿಸಿ ಮತ್ತು ಬೋಗಿಸಿ ಎಲ್ಲ ಹಾಳು ಮಾಡಿಬಿಟ್ಟಿದೆ. ಸಹಜವಾಗಿ ಏನಾದ್ರೂ ಪರಿಹಾರ ಈಗಲೂ ಆಗ್ಬಹುದು. ಯಾವ ಮಟ್ಟಿಗೆ ಈಗ ಸಾಧ್ಯತೆ ಉಳಿದಿದೆ, ಇಲ್ಲಾಂದ್ರೆ ಒಂದು ಬಾರಿ ಫೀಡ್ಬ್ಯಾಕ್ ಸೈಕಲ್ ಸಕ್ರಿಯ ಆಗ್ಬಿಟ್ರೆ ಉಳಿಯುವ ಸಾಧ್ಯತೆ ಕಡಿಮೆ ಆಗೋಕ್ ಶುರು ಆಗುತ್ತೆ. ಏನಾದರೂ ಸಾಧ್ಯತೆ ಈಗಲೂ ಇದೆ ಉಳಿಯಲು ಅಂದ್ರೆ ಅದು ಇದೆ. ಈ 2 ವಿಷಯ ಕಡಿಮೆ ಮಾಡಿ, ಜನಸಂಖ್ಯೆ ಮತ್ತು ಕನ್ಸಂಪ್ಷನ್. ಮತ್ತು ಜನಸಂಖ್ಯೆ ಹಾಗೂ ಕನ್ಸಂಪ್ಷನ್ 2 ಬೇರೆ ಬೇರೆ ವಿಷಯ ಅಲ್ಲ. ಅವೆರಡು ಮನುಷ್ಯನ ಒಂದೇ ವೃತ್ತಿಯಿಂದ ಬರುತ್ತೆ. ಏನು? ಭೋಗ. ಮೂಲ ಅಹಂಭಾವ ಏನಿದೆ, ಆಳವಾದ ಅಜ್ಞಾನ ಏನಿದೆ, ಅದೇ ಈ 2 ಕೆಲಸ ಮಾಡಿಸುತ್ತೆ. ಅದಕ್ಕೆ ಯಾರು ಕೆಲಸ ಮಾಡ್ತಾರೆ, 2ರಲ್ಲೂ ಒಂದೇ ಕೆಲಸ ಮಾಡುವಂತ ವ್ಯಕ್ತಿ ಸಿಗೋದಿಲ್ಲ.
ಸಾಮಾನ್ಯ ಮನುಷ್ಯನ ಎರಡು ಆಸೆ ಇರುತ್ತೆ. ನಾವು ತುಂಬಾ ಜನ ಆಗ್ಬಿಡೋಣ ಮತ್ತೆ ನಾವು ತುಂಬಾ ಭೋಗಿಸೋಣ. ಯಾಕಂದ್ರೆ ಇದು ಎರಡು ಆಸೆ ಒಂದೇ ಇವೆ. ಲೆಟ್ ಮಿ ಕನ್ಸ್ಯೂಮ್ ಅಂಡ್ ಲೆಟ್ ಮಿ ಕನ್ಸ್ಯೂಮ್ ಫ್ರಮ್ ಆಸ್ ಮೆನಿ ಹ್ಯಾಂಡ್ಸ್, ಆಸ್ ಮೆನಿ ಬಾಡೀಸ್, ಆಸ್ ಮೆನಿ ಮೌತ್ಸ್ ಆಸ್ ಪಾಸಿಬಲ್. ನಿಮ್ ಸಂಸ್ಥೆ ಏನ್ ಕೆಲಸ ಮಾಡ್ತಾ ಇದೆ ಅದು ಪರಿಹಾರ. ಅದು ಒಂದು ಏಕೈಕ ಪರಿಹಾರ. ಮತ್ತು ಇದು ತುಂಬಾ ಕಷ್ಟದ ಪರಿಸ್ಥಿತಿ ಯಾವಾಗ ನಿಮಗೆ ಗೊತ್ತಿರುತ್ತೆ ಪರಿಹಾರ ಏನು ಅಂತ. ಆದರೆ ಆ ಪರಿಹಾರವನ್ನು ಕಾರ್ಯಗತಗೊಳಿಸಲು, ಎಕ್ಸಿಕ್ಯೂಟ್ ಮಾಡಲು ನಿಮ್ಮ ಹತ್ರ ಯಾವುದೇ ದಾರಿ ಇರಲ್ಲ. ನನ್ನ ಹತ್ರ ಒಂದೇ ದಾರಿ ಇದೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಪದೇ ಪದೇ, ಎಷ್ಟು ರೀತಿಯಿಂದ ಆಗುತ್ತೋ ಅಷ್ಟು ರೀತಿಯಿಂದ. ಅದನ್ನ ಬಿಟ್ರೆ ನೀತಿ ನಿರ್ಧಾರದಲ್ಲಿ ನನ್ನ ಯಾವ ಪಾತ್ರ ಇಲ್ಲ. ನಿಮ್ಮ ನಿರ್ಣಯಗಳ ಮೇಲೂ ಕೂಡ. ಇದು 1750ರಿಂದ ತೋರಿಸಿದ್ರೆ ಇನ್ನೂ ಸ್ಪಷ್ಟ ಇರುತ್ತೆ. ಆದ್ರೆ ಇದು ಅರ್ಥ ಆಗ್ತಾ ಇದೆ ಅಲ್ವಾ? ಮತ್ತು 400 ppm ಅಲ್ಲ, ಸರಿ 2018ರವರೆಗೂ ಇದೆ. 2018ರವರೆಗೆ 400 ppm ಇದೆ. ಈಗ ಇದು 430 ppm ಇದೆ. ಪ್ರಕೃತಿಗೆ ತನ್ನ ಕೆಲಸ ಗೊತ್ತು. ಕರ್ವ್ ಫ್ಲಾಟ್ ಇದೆ, ಕಾಣಿಸ್ತಾ ಇದೆಯಾ? ಯಾವಾಗ್ಲಿಂದ ಫ್ಲಾಟ್ ಇದೆ? ಎಂದಿನಿಂದಲೂ ಫ್ಲಾಟ್ ಇದೆ. ಇದ್ ಕೆಳಗೆ ಎಕ್ಸ್ ಆಕ್ಸಿಸ್ ಅಂದ್ರೆ ಏನ್ ಹೇಳಿ? ಎಕ್ಸ್ ಆಕ್ಸಿಸ್ ಹೇಗೆ ಗೊತ್ತಾಗುತ್ತೆ ಜನರಿಗೆ? ಹಾ, ಇದು ಸರಿ ಇದೆ. ಇದು ನೋಡಿ. ಮತ್ತು ಇದೇ ಏನು ಕರ್ವ್ ಇದೆ, ಇದು ಹ್ಯೂಮನ್ ಪಾಪ್ಯುಲೇಷನ್ ಗ್ರೋತ್ ನ ಕರ್ವ್ ಕೂಡ. ಅಂದ್ರೆ ಮನುಷ್ಯ ಹುಟ್ಟುತ್ತಾನೆ ಕಾರ್ಬನ್ ಎಮಿಟ್ ಮಾಡೋಕೆ. ಕೆಲವಂತ ಕರ್ವ್ ಇವೆ, ಅದರಲ್ಲಿ ಮೊದಲ ಡೇಟಾ ಲಭ್ಯ ಇಲ್ಲ. ಆದ್ರೆ ಎಲ್ಲಿಂದ ಲಭ್ಯ ಇದೆ ಅಲ್ಲಿಂದ ನೋಡಿ, ಆಗ ಸಂಪೂರ್ಣ ಕರ್ವ್ ಎಲ್ಲ ಒಂದೇ ತರಹ ಕಾಣಿಸುತ್ತೆ. ನಮ್ಮ ಏನು ಜೀವನದ ಅಂಡರ್ಲೈನ್ ಫಿಲಾಸಫಿ ಇದೆ, ಅದೇ ಇಲ್ಲಿರುವಂತ ಎಲ್ಲಾ ಕರ್ವ್ಸ್ ನ ಕಾರಣ. ನಮ್ಮ ಅಂಡರ್ಲೈನ್ ಫಿಲಾಸಫಿ ಏನಂದ್ರೆ, ತನ್ನನ್ನು ತಿಳಿದುಕೊಳ್ಳಬೇಡ, ಹೊರಗೆ ಹೋಗಿ ಭೋಗಿಸು. ಹೊರಗೆ ಏನು ಇದೆ ಅದನ್ನ ಕನ್ಸ್ಯೂಮ್ ಮಾಡ್ತಾ ಹೋಗು. ಅದು ಇದನ್ನ ಮಾಡಿದ್ರೆ, ಮತ್ತು ವರ್ಲ್ಡ್ ಪಾಪ್ಯುಲೇಷನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನು ಮೊದಲು ಎರಡು ಕರ್ವ್ ಇದೆ, ಅವುಗಳನ್ನ ಗಮನ ಇಟ್ಟು ನೋಡಿ. ಸ್ವಲ್ಪ ಆಶ್ಚರ್ಯ ಆಯ್ತಾ? ಸಂಪೂರ್ಣ ಒಂದೇ ಇದೆ ಅಲ್ವಾ? ಅಷ್ಟೇ. ಜನರು ಹೇಳ್ತಾರೆ ಹೇಗೆ ಕಡಿಮೆ ಮಾಡೋಣ CO2 ಕಾನ್ಸಂಟ್ರೇಷನ್. ಇದಿದೆ ನೋಡ್ಬಿಡಿ. ಇದೇ ರೀತಿಯಲ್ಲಿ ಏನು ಫಾರೆಸ್ಟ್ ಲಾಸ್ ಇದೆ ಮತ್ತು ಏನು ಪಾಪ್ಯುಲೇಷನ್ ನ ಕರ್ವ್ ಇದೆ, ಅದ್ ನೋಡಿ ನೀವು ಹುಡ್ತೀರಾ. ಯಾವಾಗ ನಾನು ಹೇಳಿದೆ ಒಂದು ಮಗು ಈಗ ಹುಟ್ಟಿದ್ರೆ ಸಾವಿರಾರು ಲಕ್ಷಾಂತರ ಗಿಡಗಳು ಮತ್ತು ಪ್ರಾಣಿಗಳು ಮತ್ತು ಮರಗಳ ಶವದ ಮೇಲೆ ಹುಟ್ಟುತ್ತೆ. ಆಗ ಜನರಿಗೆ ಕೆಟ್ಟದ್ದು ಅನ್ಸುತ್ತೆ. ಅವಾಗ ಹೇಳ್ತಾರೆ ಹೀಗೆ ಯಾಕೆ ಹೇಳ್ತಾ ಇದ್ರೆ ನಮ್ಮ ಮಗು ಬೆಳೆಯುತ್ತೆ ಅಂತ. ಏನ್ ಲಕ್ಷಾಂತರ ಮರ ಕಡಿಯುತ್ತಾ, ಲಕ್ಷ ಪ್ರಾಣಿ ಸಾಯಿಸ್ತಾ? ಅದನ್ನ ನೋಡಿ. ಮೊದಲು ಕರು ನೋಡಿ ಮತ್ತೆ ಕೊನೆಯ ಕರು ನೋಡಿ. ಮೊದಲ ಮತ್ತು ಕೊನೆಯ ಕರು ನೋಡಿ ಮತ್ತೆ ಹೇಳಿ ನಾನು ತಪ್ಪು ಹೇಳಿದ್ನ? ಈಗ ಮಗು ಹುಟ್ಟಿದ್ರೆ, ಒಂದು ಮಗು ಹುಟ್ಟೋದಕ್ಕೆ ಅರ್ಥ ಅಂದ್ರೆ ನೀವು ಲಕ್ಷಾಂತರ ಪ್ರಾಣಿ ಕೊಂದಿದ್ದೀರಾ ಮತ್ತು ಲಕ್ಷಾಂತರ ಮರ ಕಡ್ದಿದ್ದೀರಾ. ನಾನು ತಪ್ಪು ಹೇಳಿದ್ನ? ಮೊದಲ ಮತ್ತೆ ಕೊನೆಯ ಕರ್ವ್ ನೋಡ್ಬಿಡಿ. ಇದರಲ್ಲಿ ನೀವು ಇನ್ನೂ ಕರ್ವ್ನ ಆಡ್ ಮಾಡಬಹುದು. ಮೆಟೀರಿಯಲ್ ಪ್ರೊಡಕ್ಷನ್. ನಾವು ಎಷ್ಟು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಪ್ರತಿ ವರ್ಷ, ಅದು ಕರ್ವ್ ಕೂಡ ಸಂಪೂರ್ಣ ಇದೇ ತರ ಇದೆ. ಅದೇ ಅಜ್ಞಾನದ ವೃತ್ತಿ ಏನ್ ನಮ್ಗೆ ಒತ್ತಾಯ ಮಾಡುತ್ತೆ, ಇನ್ನೂ ಮಕ್ಕಳು ಹುಡ್ಸಿ ಎಂದು. ಅದೇ ವೃತ್ತಿ ನಮ್ಗೆ ಹೇಳುತ್ತೆ ಏನಂದ್ರೆ, ಸದ್ಯಕ್ಕೆ ಈಗ ನೀನು ಭೋಗನ ಅನುಭವಿಸು, ಇನ್ನೂ ವಸ್ತು ಇರಬೇಕು. ಈಗ 3-4 ಮಕ್ಕಳಾಗಿದ್ದಾರೆ ಅಂದ್ರೆ ಮನೆ ದೊಡ್ಡ ತಗೋಬೇಕಾಗುತ್ತೆ. ಇಷ್ಟು ಜನ ಏನು ಒಂದು ಸ್ಕೂಟರ್ ನಲ್ಲಿ ಕೂತ್ಕೊಂಡು ಹೋಗ್ತಾರ, ಈಗ ಗಾಡಿ ತಗೋಬೇಕಾಗುತ್ತೆ. ನಾವು ಹೇಳ್ತೀವಲ್ಲ ಫ್ಯಾಮಿಲಿ ಇಸ್ ದ ಯೂನಿಟ್ ಆಫ್ ಸೊಸೈಟಿ ಅಂತ. ಸ್ವಲ್ಪ ಸಮಾಧಾನದಿಂದ ಯೋಚಿಸಿ. ಫ್ಯಾಮಿಲಿ ಇಸ್ ದ ಯೂನಿಟ್ ಆಫ್ ಕನ್ಸಂಪ್ಷನ್. ನಮ್ಮ ಸಾಮಾಜಿಕ ಮತ್ತು ಪಾರಿವಾರಿಕ ವ್ಯವಸ್ಥೆ ಇರೋದೇ ಈ ಕಾರಣಕ್ಕಾಗಿ. ನಾವು ನಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಿ ಸಂತೋಷದ ಹೆಸರಿನಲ್ಲಿ ಇನ್ನಷ್ಟು ಭೂಮಿಯನ್ನು ಹಾಳು ಮಾಡೋದು. ಇದು ನಡೆದಿದೆ, ದೀರ್ಘಕಾಲನೇ ನಡೆದಿದೆ. ಈಗ ಬಹುಶಃ 1850ರಿಂದ 1900 ತನಕ ನಡೆದಿದೆ. ಸಾಧ್ಯನೇ ಇಲ್ಲ. ಈಗ ಯಾರು ವಾದಿಸಬಾರ್ದು. ಅಯ್ಯೋ, ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ವ್ಯವಸ್ಥೆನ ನಾವು ಮುರಿಬೇಕಾ? 1000 ವರ್ಷಗಳಿಂದ ಇದು ನಡೀತಿರ್ಲಿಲ್ಲ. ಈಗ ಏನಾಗಿದೆಯೋ ಅದು ಏಕಾಏಕಿ ಆಗಿದೆ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಹಾಗಾಗಿ 1000 ವರ್ಷಗಳ ವಾದ ಮತ್ತು 1000 ವರ್ಷಗಳ ಉಲ್ಲೇಖ ಬೇಡ. ಇಂದು ನಿಮಗೆ ಬದುಕಲು ಹೊಸ ಮಾರ್ಗಗಳು ಬೇಕು. ಬದುಕಕ್ಕೆ ಬಯಸಿದ್ರೆ ಹಳೆಯ ವಿಧಾನಗಳಿಂದ ಬದುಕಲು ಸಾಧ್ಯವಿಲ್ಲ. ಮುಂಚಿನ ತರಲ್ಲ, ಈಗ ಆಗೋದಿಲ್ಲ.
ಓದಿದ್ ಯಾಕಂದ್ರೆ ಹಣ ಬರ್ಬೇಕು, ಮನೆ ಕೊಂಡ್ಕೊಳ್ಬೇಕು, 50 ಕೆಲಸ ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಹೊಸ ಇಂಡಸ್ಟ್ರಿ ಹಾಕ್ಬೇಕು, ಕಾಡ್ ಕಡಿಬೇಕು, ಮ್ಯಾನ್ಸ್ ಕಾಂಕ್ವೆಸ್ಟ್ ಆಫ್ ನೇಚರ್ ಇವೆಲ್ಲ ಮಾಡಿ ತೋರಿಸ್ಬೇಕು. ಮತ್ತು ಹ್ಯಾಪಿ ಲೈಫ್ ಅಂದ್ರೆ ನಾನು ಜಗತ್ತಿನ ಅತ್ಯಂತ ಶ್ರೀಮಂತಿ, ನನಗೆ 5 ಸ್ತ್ರೀಯರಿಂದ 12 ಮಕ್ಕಳಿದ್ದಾರೆ ಅಂತ ಹೇಳ್ಕೊಳ್ಳೋದು. ಇದ್ ನೀವು 2000 ವರ್ಷಗಳ ಹಿಂದಿನ ಪ್ರಾಣಿ, ಅದು ಇವೆಲ್ಲ ಕೆಲಸ ಮಾಡ್ತಾ ಇತ್ತು. ಇಂದಿನ ಸ್ವಲ್ಪವೂ ಎಚ್ಚರಿಕೆ ಇರುವ ಮನುಷ್ಯ ಇದನ್ನ ಗಮನಿಸ್ತಾನೆ. ಇವೆಲ್ಲ ಅಂಕಿಅಂಶಗಳ ಅಥವಾ ನಾನು ಸುಮ್ಮನೆ ಬಡಬಡಾಯಿಸ್ತಾ ಇದ್ದೀನ? ನಾವು ಇವುಗಳ ಬಗ್ಗೆ ಚರ್ಚೆ ಮಾಡಬಹುದು ಮತ್ತು ನೀವು ಚರ್ಚೆ ಮಾಡಿ ನನ್ನನ್ನು ತಡಿಬಹುದು. ಯಾವ ಫೀಡ್ಬ್ಯಾಕ್ ಸೈಕಲ್ಸ್ ಆಕ್ಟಿವೇಟ್ ಆಗಿವೆ ಅವುಗಳನ್ನು ತಡೆಯಕ್ಕೆ ಸಾಧ್ಯ ಇದೆಯಾ? ತಡಿತೀರಾ? ನಾವು ಹೇಳಿದ್ವಿ ಕಾಡು ಅತ್ಯಂತ ದೊಡ್ಡ ಸಿಂಕ್ ಅಂತ. ಇಲ್ಲಿ ನಾವು ಒಂದು ಕರ್ವ್ನ ಹಾಕಿದ್ರೆ ಭೂಮಿಯ ಒಟ್ಟು ವಿಸ್ತೀರ್ಣದ ಎಷ್ಟು ಭಾಗ ಏನು ಕಾಡುಗಳಿಂದ ಆವೃತವಾಗಿತ್ತು 17ನೇ ಶತಮಾನ, 16ನೇ ಶತಮಾನ ಮತ್ತೆ ಈಗಿನ ಕಾಲದಲ್ಲಿ, ಇದನ್ನ ನೋಡಿದ್ರೆ ನಿಮ್ಗೆ ಒಂದು ದೊಡ್ಡ ವಿಷಯ ಕಾಣಿಸುತ್ತೆ. 50%. ಬಹಳ ಒಂದು ಕಾಲದವರೆಗೆ ಭೂಮಿಯ 50% ಪ್ರದೇಶದಲ್ಲಿ ಕಾಡುಗಳಿದ್ವು. 50%. ಈಗ ಎಷ್ಟು? 30. 50%ಗಿಂತ ಕಡಿಮೆ ಈ ಭೂಮಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಕೆಟ್ಟದಾಗಿ ವರ್ತಿಸ್ದಿದ್ರೆ ಭೂಮಿಯಲ್ಲಿ ಎಷ್ಟು ಪ್ರದೇಶದಲ್ಲಿ ಕಾಡುಗಳಿರ್ತವೆ? 2 ಜಾಗವನ್ನು ನೀವು ತೆಗೆದುಹಾಕಿದ್ರೆ, 2 ರೀತಿಯ ಮರುಭೂಮಿಗಳನ್ನು ನೀವು ತೆಗೆದುಹಾಕಿದ್ರೆ, ಒಂದು ಕೋಲ್ಡ್ ಡೆಸರ್ಟ್, ಒಂದು ಹಾಟ್ ಡೆಸರ್ಟ್. ಅವುಗಳನ್ನ ತೆಗೆದುಹಾಕಿದ್ರೆ ಎಲ್ಲ ಕಡೆ ಕಾಡುಗಳೇ ಇರುತ್ತೆ. ಸುಮಾರು ಇಡೀ ಭೂಮಿಯೇ ಕಾಡಾಗಿರುತ್ತೆ. ಅತ್ಯಂತ ತಂಪಾದ ಜಾಗ ಇದೆಯಲ್ಲ, ಅದು ಕೂಡ ದೊಡ್ಡ ಕಾಡುಗಳಾಗಿರುತ್ತೆ. ಅವುಗಳನ್ನ ಬೋರಿಯಲ್ ಫಾರೆಸ್ಟ್ ಅಂತಾರೆ. ಯಾವುದು ಸೈಬೀರಿಯನ್ ಫಾರೆಸ್ಟ್, ಕಾನಿಫರಸ್ ಫಾರೆಸ್ಟ್ ಇವೆಲ್ಲ ಇರ್ತವೆ, ಅಲ್ಲೂ ಕಾಡುಗಳಿರ್ತವೆ. ಮನುಷ್ಯನ ಕೆಟ್ಟ ವರ್ತನೆಗೆ ಮೊದಲು ಸುಮಾರು ಇಡೀ ಭೂಮಿನೇ ಕಾಡಾಗಿತ್ತು. ಮರುಭೂಮಿಯನ್ನ ತೆಗೆದುಹಾಕಿ ಮತ್ತು ಸಂಪೂರ್ಣವಾಗಿ ಮಂಜಿನಿಂದ ಆವೃತವಾದ ಪ್ರದೇಶಗಳನ್ನು ತೆಗೆದುಹಾಕಿದ್ರೆ ಅದನ್ನ ಕಡಿಮೆ ಮಾಡ್ತಾ ನಾವು 30% ತಂದಿದ್ದೀವಿ. ಇದು ಕೂಡ ಸರ್ಕಾರಿ ಅಂಕಿಅಂಶ. ಇದರಲ್ಲಿ ಕಾಡಿನ ಕ್ವಾಲಿಟಿಯನ್ನ ನೀವು ಸೇರಿಸಿದಾಗ ಇನ್ನೂ ಹೆಚ್ಚು ಆಘಾತವಾಗುತ್ತೆ. ಸರ್ಕಾರಗಳು ಹೇಗಾದರೂ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಲು ಎಲ್ಲಿ ತುಂಬಾ ಕಡಿಮೆ ಪ್ರೀ ಡೆನ್ಸಿಟಿ ಇರುತ್ತೋ ಅದನ್ನು ಕೂಡ ಏನಂತ ಘೋಷಿಸ್ತವೆ? ಇದು ಕೂಡ ಫಾರೆಸ್ಟ್ ಅಂತ. ಎಲ್ಲಿ ಯೂನಿಕಲ್ಚರ್, ಮಾನ್ಯುಕಲ್ಚರ್ ಮಾಡಿದಾರೋ ಅದನ್ನು ಕೂಡ ಏನಂತ ಹೇಳ್ತಾರೆ? ಇದು ಫಾರೆಸ್ಟ್ ಅಂತ. ಫಾರೆಸ್ಟೇ ಇಲ್ಲ ಅಂದ್ರೆ ಯಾರು ಕಾರ್ಬನ್ ಹಿಡ್ಕೊಳ್ತಾರೆ? ಮತ್ತೆ ಫಾರೆಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಜನಸಂಖ್ಯೆ ಹೆಚ್ಚಿಸ್ತಾ ಇದ್ದೀರಾ, ಅದು ಎಲ್ಲಿರುತ್ತೆ? ಅದರ ಊಟಕ್ಕಾಗಿ ಬೆಳೆ ಬೆಳೆಯಬೇಕಲ್ವಾ? ಹೊಲ ಎಲ್ಲಿಂದ ಬರುತ್ತೆ? ಕಾಡು ಕಡಿದೆ ಹೊಲವಾಗೋದು. ಮತ್ತು ನಮ್ಮ ಫಾರೆಸ್ಟ್ ಕವರ್ ಪ್ರತಿ ವರ್ಷ ಇನ್ನೂ ಕಡಿಮೆ ಆಗ್ತಾ ಇದೆ. ಒಟ್ಟು 4000 ಮಿಲಿಯನ್ ಹೆಕ್ಟೇರ್ ನಮ್ಮ ಹತ್ತಿರ ಫಾರೆಸ್ಟ್ ಇದೆ ಭೂಮಿಯ ಮೇಲೆ. ಮತ್ತು ಸುಮಾರು ಕಳೆದ 10 ವರ್ಷಗಳಲ್ಲಿಯೇ ನಾವು ಅದರಲ್ಲಿ 500 ತೆಗೆದುಹಾಕಿದ್ದೀವಿ. ನಾವು ಇಷ್ಟು ಅವಸರದಲ್ಲಿದ್ದೀವಿ. ಕಮ್ ಆನ್ ಬೇಬಿ, ಮೇಕ್ ಇಟ್ ಫಾಸ್ಟ್. ನಾವು ತುಂಬಾ ಅವಸರದಲ್ಲಿದ್ದೀವಿ. ಅತ್ಯಂತ ಹೆಚ್ಚು ಎಲ್ಲಿ ತೆಗೆಯಲಾಗುತ್ತೆ ಗೊತ್ತಾ? ಬಡ ದೇಶಗಳಲ್ಲಿ. ಉದಾಹರಣೆಗೆ ಭಾರತ. 2000ರಿಂದ 2015 ನಡುವೆ ಯಾವ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಫಾರೆಸ್ಟ್ ಕವರ್ ತೆಗೆಯಲಾಯಿತೋ ಅದರಲ್ಲಿ ಭಾರತವು ಒಂದು. ಬೇಗ ಬೇಗ ಡೆವಲಪ್ಮೆಂಟ್ ಬೇಕು. ಮತ್ತು ಅತ್ಯಂತ ಚೆನ್ನಾಗಿ ರಕ್ಷಿಸಲ್ಪಟ್ಟ ಫಾರೆಸ್ಟ್ ಯಾವುವು? ಯಾವುದು ನಿಮ್ಮ ಟೆಂಪರೇಟ್ ಫಾರೆಸ್ಟ್ ಇದೆ ಯುರೋಪ್ಗಳಲ್ಲಿ,
ಮತ್ತು ಇನ್ನು ನಿಮ್ಮ ಮೇಲಿನ ಸೈಬೀರಿಯನ್ ಫಾರೆಸ್ಟ್ ಇತ್ಯಾದಿಗಳು ಅವು ಇನ್ನೂ ಉಳಿದಿವೆ. ಅತ್ಯಂತ ಹೆಚ್ಚು ಕಡಿಯುತ್ತಿರೋದೆಲ್ಲಿ? ಬ್ರೆಜಿಲ್ನಲ್ಲಿ, ಆಫ್ರಿಕಾದಲ್ಲಿ, ಭಾರತದಲ್ಲಿ, ಮಲೇಷಿಯಾ, ಇಂಡೋನೇಷ್ಯಾದಲ್ಲಿ. ಯಾರು ಶ್ರೀಮಂತರಾಗಿದ್ದಾರೆ ಅವರು ಹಾಗೆ ಸುಮ್ಮನೆ ಶ್ರೀಮಂತರಾಗಿಲ್ಲ. ಅವರು ಶ್ರೀಮಂತರಾಗಿದ್ದು ಅದಕ್ಕೇನೆ, ಮೋಜು ಮಾಡಕ್ಕೆ, ತಮ್ಗೆ ಇಷ್ಟ ಬಂದಾಗ ಇರಕ್ಕೆ. ಹೇಗೆ ಒಂದು ಶ್ರೀಮಂತ ಮನುಷ್ಯ ಇನ್ನೊಂದು ಬಡವನ ಮೇಲೆ ಕುಳಿತುಕೊಳ್ತಾನೋ ಅದೇ ರೀತಿ ಒಂದು ಶ್ರೀಮಂತ ದೇಶವು ಬಡ ದೇಶಗಳ ಮೇಲೆ ಏರಿ ಕುಳಿತುಕೊಳ್ಳುತ್ತೆ. ಇದಕ್ಕೆ ಪರಿಹಾರ ಏನು? ನಾವು ಮನುಷ್ಯನನ್ನೇ ಬದಲಾಯಿಸ್ತಿದ್ರೆ ನಾವು ದೇಶವನ್ನ ಹೇಗೆ ಬದಲಾಯಿಸಬಹುದು? ಬದಲಾಯಿಸಕ್ ಸಾಧ್ಯ ಇದೆಯಾ? ನಾವು ಮನುಷ್ಯನನ್ನು ಬದಲಾಯಿಸ್ತಿದ್ರೆ ಪಾಲಿಸಿ ಬದಲಾಗುತ್ತಾ? ಯಾರು ಬದಲಾಯಿಸ್ತಾರೆ ಪಾಲಿಸೀಸ್? ವೇದಾಂತ ಕೇಳುತ್ತೆ ಅಲ್ವಾ? ಮಾಡೋರು ಯಾರು? ಡೂವರ್ ಯಾರು? ಡೂವರ್ ಅನ್ನ ಬದಲಾಯಿಸದೆ ಡೀಡ್ ಬದಲಾಗುತ್ತಾ? ಹಾಗಾಗಿ ನಿಮ್ಮ ಜೊತೆ ನಿಮ್ಮ ಸಂಸ್ಥೆ ಇದೇ ಡೂವರ್ ಅನ್ನು, ಆಕ್ಟರ್ ಅನ್ನು, ಕರ್ತೃವನ್ನು ಬದಲಾಯಿಸುವ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಗತಿ ಸಾಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಯಾವ ಪ್ರಮಾಣದಲ್ಲಿ ಈ ಕೆಲಸ ಆಗ್ಬೇಕೋ ಅದಕ್ಕಿಂತ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಮತ್ತೆ ಸಮಯ ಇದು 39ರಲ್ಲಿ ಹೇಗೆ ನಿಂತು ಹೋಯ್ತು? ಈಗ ಇದು 30 ತಲುಪಿದೆ ಸುಮಾರು. 2015 ಇದು. ಹೀಗೆ ಬೀಳ್ತಾ ಇದೆ ಇದು. ಈಗ ಯಾವುದು ಪಾಪ್ಯುಲೇಷನ್ ಕರ್ವ್ ಇದೆ ಅದನ್ನ ಉಲ್ಟಾ ಮಾಡಿ ಇದ್ರ ಮೇಲೆ ಹಾಕಿದ್ರೆ ಎರಡು ಹೇಗಾಗುತ್ತೆ? ಸಂಪೂರ್ಣ ಒಂದೇ ರೀತಿ ಆಗುತ್ತೆ. ಪಾಪ್ಯುಲೇಷನ್ ಹೆಚ್ಚಾಯ್ತು, ಫಾರೆಸ್ಟ್ ಕಡಿಮೆ ಆಯ್ತು. ನಿಮ್ಗೊಂದು ಅಂಕಿಅಂಶ ಕೊಡ್ಲಾ? ವೀಕ್ ಆಟವರು ಕೇಳಬೇಡಿ, ಅಥವಾ ಯಾರು ಹೆಚ್ಚು ತಿಂದಿದ್ದಾರೋ ಅವರು ಕೇಳಬೇಡಿ, ವಾಂತಿ ಆಗುತ್ತೆ. ಕಳೆದ 50 ವರ್ಷಗಳಲ್ಲಿಯೇ ಒಟ್ಟಾರೆಯಾಗಿ ಎಷ್ಟು ನಮ್ಮ ವೈಲ್ಡ್ ಪಾಪ್ಯುಲೇಷನ್ ಇತ್ತು ಕಾಡುಗಳ ಒಳಗೆ, ನಾವು ಅದರ 75% ಮುಗಿಸ್ಬಿಟ್ಟಿದೀವಿ. ಅಂದ್ರೆ ಜಗತ್ತಿನಾದ್ಯಂತ ಕಾಡುಗಳಲ್ಲಿ ಒಟ್ಟಾರೆಯಾಗಿ 40 ಪ್ರಾಣಿ ಪಕ್ಷಿಗಳು ಇದ್ರೆ ಕೇವಲ 50 ವರ್ಷಗಳಲ್ಲಿ ನಾವು ಅದನ್ನ 10 ಮಾಡಿದೀವಿ. 75% ಕ್ಲೀನ್ ಮಾಡಿದೀವಿ. ಇದು ಕಲ್ಚರ್. ಯಾರಿರ್ತಾರೆ ನೆಲದ ಮೇಲೆ ಮತ್ತೆ ನೀರಿನ ಕೆಳಗಡೆ ಇರೋದ್ರ ಬಗ್ಗೆ ಮಾತಾಡೋದಾದ್ರೆ 85% ಕ್ಲೀನ್ ಮಾಡಿದೀವಿ. ಯಾರು ಉಳಿತಾ ಇಲ್ಲ ಈ ಭೂಮಿ ಮೇಲೆ ನಮ್ಮನ್ನ ಬಿಟ್ಟು. ನಾವು ಯಾರನ್ನೂ ಕೂಡ ಬಿಡ್ತಾ ಇಲ್ಲ, ಸಂಪೂರ್ಣವಾಗಿ ಇಲ್ಲ. ಯೋಚಿಸಿ, 85% ಪಾಪ್ಯುಲೇಷನ್ ಡಿಕ್ಲೈನ್. ಮನುಷ್ಯರ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಬೇರೆಯವರನ್ನ ಕಳೆದ 50 ವರ್ಷಗಳ ಒಳಗೆ ನಾವು 85% ಮುಗಿಸ್ಬಿಟ್ಟಿದೀವಿ. ಎಲ್ಲೂ ಉಳಿದಿಲ್ಲ ಅವು. ಮತ್ತೆ ಎಲ್ಲಿ ಉಳಿತಾರೆ? ಎಲ್ಲೇ ಇರ್ತಿದ್ವು ಅವು? ಅವು ಇಲ್ಲೇ ಇರ್ತಿದ್ವು. ಹೇಗೆ ಉಳಿತಾವೆ? ಗೀತೆ ಈ ಸಮಯದಲ್ಲಿ ಇರುವುದು ನಿಮಗೆ ಸ್ವರ್ಗ ತಲುಪಿಸೋದಕ್ಕಲ್ಲ. ಗೀತೆ ಇರೋದು ಬಹುಶಃ ಈ ಭೂಮಿಯನ್ನ ಉಳಿಸೋದಕ್ಕೆ. ಸ್ವರ್ಗ ಇತ್ಯಾದಿ ಬಿಟ್ಬಿಡಿ, ಈಗಲಾದ್ರೂ ಭೂಮಿ ಉಳಿದ್ರೆ ಅದೇ ದೊಡ್ಡ ವಿಷಯ. ಹೇಗ್ ನಿಲ್ಲುತ್ತೆ ಇದಲ್ಲ? ಪರಿಹಾರ ಏನು? ಸಾಮಾನ್ಯ ಮನುಷ್ಯನೇ ಪರಿಹಾರ. ಯಾಕಂದ್ರೆ ಪ್ರಪಂಚದಲ್ಲಿ ಯಾವ ದೇಶ ಅತ್ಯಂತ ಹೆಚ್ಚು ಎಮಿಷನ್ ಮಾಡ್ತಿವೆ ಅವು ಎಲ್ಲ ಡೆಮೋಕ್ರೆಟಿಕ್. G20 ನಿಮ್ಗೆ ಗೊತ್ತಲ್ವಾ? G20 ಅದು ಜಗತ್ತಿನ 80ರಿಂದ 90% ಕಾರ್ಬನ್ ಎಮಿಷನ್ನ ಜವಾಬ್ದಾರ. ಮತ್ತು G20 ಸಂಪೂರ್ಣ ಡೆಮೋಕ್ರೆಟಿಕ್. ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ? ಮಾತು ಯಾರ ಕೈಯಲ್ಲಿದೆ? ಮಾತು ನಿಮ್ಮ ಕೈಯಲ್ಲಿದೆ. ಆದ್ರೆ ನಿಮ್ಗೆ ಮೂರ್ಖರನ್ನಾಗಿ ಮಾಡ್ಲಾಗ್ತಿದೆ. ನಿಮ್ಗೆ ಅಂತಹ ವಿಷಯಗಳಲ್ಲಿ ಸಿಲ್ಕಾಕ್ಸ್ತಾ ಇದ್ದಾರೆ. ಯಾವುದು ಸಂಪೂರ್ಣ ನಕಲಿ ಇದೆ, ನೀವು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಜಗತ್ತಿನ 6 ದೇಶಗಳು ಯಾವುದು ಅತ್ಯಂತ ಹೆಚ್ಚು ಎಮಿಷನ್ ಮಾಡ್ತವೆ? US, ಚೈನಾ, ಭಾರತ, ರಷ್ಯಾ, ಯುರೋಪಿಯನ್ ಯೂನಿಯನ್, ಬ್ರೆಜಿಲ್. ಇವು ಎಲ್ಲವೂ ಒಂದು ಡೆಮೋಕ್ರೆಟಿಕ್ ಅಥವಾ ಕನಿಷ್ಠ ಸೆಮಿ ಡೆಮೋಕ್ರೆಟಿಕ್ ಆಗಿವೆ.
ಇದು ಯಾವೊಬ್ಬ ರಾಜಕಾರಣಿ ಮಾಡ್ತಾ ಇಲ್ಲ, ಇದು ಜನತೆ ಮಾಡಿಸ್ತಾ ಇದೆ, ಇದು ನಾವು ಮಾಡ್ತಾ ಇದೀವಿ. ಆಚಾರ್ಯ ಅವರೇ, ಹೇಗೆ ನಮ್ಮ ಊರಲ್ಲಿ ಬುಕ್ ಸ್ಟಾಲ್ನ ಆರ್ಗನೈಸ್ ಮಾಡ್ತೀವೋ, ಈಗ ನೀವು ಇಷ್ಟು ದೊಡ್ಡ ಇಶ್ಯೂಸ್ನ ಹೇಳಿದ್ದೀರಾ, ಆದರೆ ಯಾವಾಗ ಗ್ರೌಂಡಲ್ಲಿ ಕೆಲಸ ಮಾಡ್ತೀವೋ, ಇದು ನಮಗಿಂತ ಮುಂಚೆ ಇರೋ ಜನ್ರೇಷನ್ ಅಥವಾ ನಮ್ಮ ಜನ್ರೇಷನ್ ಕೂಡ ಇವು ಸ್ವಲ್ಪ ಅನ್ಅವೇರ್ ಇವೆ ಈ ವಿಷಯಗಳ ಬಗ್ಗೆ. ಹಾಗಾಗಿ ನಾವು ಫ್ಯೂಚರ್ ಜನ್ರೇಷನ್ ಬಗ್ಗೆ ಹೇಗೆ ಫೋಕಸ್ ಮಾಡ್ಬೋದು? ಯಾಕಂದ್ರೆ ಈ ಜನ್ರೇಷನ್ ಬದಲಾಗೋಕೆ ತಯಾರಿಲ್ಲ, ಉಳಿಯೋದಿಲ್ಲ ಅಂದಮೇಲೆ ಬದಲಾಗೋದು ಹೇಗೆ? ಈಗ ನಾವು ಸಂಸ್ಥೆಯ ಹೊರಗಡೆ ಇದ್ದೀವಿ, ಹಾಗಾಗಿ ಸಂಸ್ಥೆಯ ಹೊರಗೆ ಇದ್ದು ನಾವು ಪೂರ್ತಿ ಬಲನ ಹೇಗೆ ಹಾಕ್ಬೋದು? ನೀವು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ನಮಗೆ ಈ ಮಾತನ್ನ ಹೇಳಿದೀರಾ, ನಾವು ಹೇಗೆ ನಮ್ಮ ಸುತ್ತಮುತ್ತ ಈ ಮಾತನ್ನ ಇನ್ನೂ ಜೋರಾಗಿ ತಲುಪಿಸ್ಬೇಕು? ನೋಡಿ, ಪ್ರಶ್ನೆ ವಯಸ್ಸಿನದ್ದು ಕೂಡ ಅಲ್ಲ, ಇಲ್ಲಾಂದ್ರೆ ಇದು ಕೂಡ ಆಗ್ಬಹುದು. ಯಾರೋ 70 ವರ್ಷದವರು ಇರ್ಬೋದು. ಈ ವಿಷಯ ತುಂಬಾ ನೇರವಾಗಿದೆ, ಇದರಲ್ಲಿ ಯಾವ ದೊಡ್ಡ ಜಟಿಲತೆ ಇಲ್ಲ. ಯಾರೋ ಇಂಜಿನಿಯರಿಂಗ್ ಓದಿದ್ರೆ ಅಥವಾ ಮ್ಯಾಥ್ಸ್ ಓದಿದ್ರೆ ಅಥವಾ ಸೈನ್ಸ್ ಓದಿದ್ರೆ ಅಷ್ಟೇ ಅಷ್ಟೇ ತಿಳಿತೆ ಅಂತೇನಿಲ್ಲ. ಹಾಗಾಗಿ ಇದು ಅರ್ಥ ಆಗುತ್ತೆ ಅವ್ರಿಗೆಲ್ಲ. ನಿಷ್ಠೆ ವಿಷಯ ನಿಷ್ಠೆದು ಮತ್ತು ಸತ್ಯನಿಷ್ಠೆಯ ತೊಂದರೆ ಏನ್ ಗೊತ್ತಾ? ನಾನೇನಾದ್ರೂ ಅವಾಗ ಮಾಡ್ತೀನಿ, ಅವಾಗ ನನಗೆ ಅದರಿಂದ ಲಾಭ ಸಿಗುತ್ತೆ. ಇದ್ರಲ್ಲಿ ನನಗೇನ್ ಸಿಗುತ್ತೆ? ನನಗೆ 70 ವರ್ಷ ಆಗಿದೆ, ಇನ್ನು 5 ವರ್ಷದಲ್ಲಿ ನಾನು ಸತ್ತೋಗ್ತೀನಿ. ಹಾಗಾಗಿ ನನ್ನ ಕನ್ಸಂಪ್ಷನ್ ಕಟ್ ಮಾಡಿದ್ರು ಯಾರಿಗಾಗಿ ಅನ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನಾನು ಬರುವ ತಲೆಮಾರುಗಳಿಗೆ ನನ್ನ ಕನ್ಸಂಪ್ಷನ್ ತಡಿತಾ ಇದ್ದೀನಿ. ನಾನಂತೂ ಸತ್ತೋಗ್ತೀನಿ, ಅವರಿಂದ ನನಗೇನ್ ಸಿಗುತ್ತೆ? ನಾನು ಅವ್ರಿಗೇನೋ ಕೊಟ್ಟೆ, ಬದಲಿಗೆ ನನಗೇನ್ ಸಿಕ್ತು? ವಿಷಯ ಇಷ್ಟೇ, ಇಷ್ಟೇ ವಿಷಯ. ಮನುಷ್ಯನ ಒಳಗೆ ಏನು ಈ ಭಾವ ಇದೆ, ನಾನು ಒಬ್ಬ ಮನುಷ್ಯ, ಯಾರು ಹುಟ್ಟಿದ್ದಾನೆ ಭೋಗಿಸೋಕೆ, ಯಾರು ಜಗತ್ತಿನಿಂದ ಬೇರೆ ತನ್ನ ಹಿತ ಸಾಧಿಸಬಹುದು, ಬೇರೆಯವರನ್ನ ಹಾಳು ಮಾಡಿ ಖುಷಿ ಪಡ್ಬೋದು. ಎಲ್ಲಿವರೆಗೂ ಮನುಷ್ಯನೊಳಗೆ ಈ ವಿಷಯ ಇರುತ್ತೆ, ಅಲ್ಲಿವರೆಗೂ ಇದನ್ನ ಎದುರಾಕೊಳ್ಳೋದು ತುಂಬಾನೇ ಕಷ್ಟ. ನೋಡಿ, ಬೇರೆ ಯಾವ್ದಾದ್ರು ಮಾರ್ಗ ಇದ್ದಿದ್ರೆ ನಾನು ಅದನ್ನ ಮಾಡಿರ್ತಿದ್ದೆ. ಈಗ ನನ್ಗೆ ಸ್ವಲ್ಪ ಆಧ್ಯಾತ್ಮದ ಹೊರತಾಗಿ ಯಾವ ದಾರಿಯೂ ಇಲ್ಲ, ಯಾವ ದಾರಿಯೂ ಇಲ್ಲ. ಈಗ ನಿಮ್ಗೆ ಈ ದಾರಿ ಕಷ್ಟ ಅನಿಸ್ತಾ ಇದೆ ಅಂದ್ರೆ ಏನ್ ಮಾಡೋಣ? ಇಲ್ಲ, ಕಷ್ಟ. ಸವಾಲು ಕಷ್ಟ ಅಂದ್ರೆ ದಾರಿಗಳು ಕೂಡ ಕಷ್ಟನೇ ಇರುತ್ತೆ ಅಲ್ವಾ? ಸುಲಭ ದಾರಿಗಳು ಇರ್ತಿದ್ರೆ ಮೊದ್ಲಿಗೆ ನಾನೇ ತಗೊಂಡ್ಬಿಡ್ತಿದ್ದೆ. ನಮ್ಗೆ ಈಗ ಸೊಲ್ಯೂಷನ್ ಇದೆ. ಯಾರಿಗೆ ಈ ಮಾತು ಸ್ವಲ್ಪ ಅರ್ಥ ಆಗ್ತಾ ಇದೆಯೋ ಅವರು ತಮ್ಮ ಭಯನ ಬಿಟ್ಟು ಕೆಲ್ಸಕ್ಕೆ ಇಳಿಬೇಕು. ನೀವ್ ಈ ಮಾತು ಹೇಳ್ಬೇಕಾಗತ್ತೆ, ಗಟ್ಟಿಯಾಗಿ ಧೈರ್ಯವಾಗಿ ಹೇಳ್ಬೇಕಾಗತ್ತೆ. ನೀವು ಹೇಳ್ತಾ ಇಲ್ಲ ಈ ಮಾತನ್ನ. ಇಲ್ಲಾಂದ್ರೆ ಇದರಲ್ಲಿ ತುಂಬಾ ತುಂಬಾ ವಿಷಯಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಮೊದಲೇ ಹೇಳಿದ್ದೀನಿ. ಮತ್ತು ಇದು ಎಲ್ಲಾ ಪಬ್ಲಿಕಲಿ ಅವೈಲಬಲ್ ಇನ್ಫಾರ್ಮೇಶನ್. ನೀವು ಸ್ವತಃ ಇದನ್ನ ತಗೊಂಡು ಏನ್ ಮಾಡ್ಬೇಕು? ಪ್ರಿಂಟ್ಔಟ್ ತೆಗೆಯೋದಲ್ವಾ? ತಗೊಂಡು ಎಲ್ಲಾದ್ರೂ ಹಾಕಿ ಅಥವಾ ಹಂಚಿ ಮತ್ತೇನ್ ಮಾಡ್ಬೇಕು? ನೀವು ಬುಕ್ ಸ್ಟಾಲ್ಗೆ ಹೋಗ್ತೀರಾ, ನಾನು ಆ ಮಾತಿಂದ ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಏನೋ ಹೇಳೋ ರೀತಿ ಏನಿದೆ ಅದರಿಂದ ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಧೈರ್ಯ ಇದೆ, ಮತ್ತು ಆ ಧೈರ್ಯ ನಮ್ಮಲ್ಲೂ ಕೂಡ ತುಂಬಾ ಕಡಿಮೆ ಇದೆ. ತುಂಬಾ ಜನ ಇದ್ರ ಬಗ್ಗೆ ಹೆದರ್ಕೊಂಡಿದ್ದಾರೆ. ಅದು ಹೀಗೆ ಇದೆ. ಅದು ಹೇಗಂದ್ರೆ, ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮತ್ತೆ ನೀವೆಲ್ಲರೂ ಇಲ್ಲಿ ನೋಡ್ತಾ ಇದ್ದೀರಾ, ಒಟ್ಟಿಗೆ ನೋಡ್ತಾ ಇಲ್ಲ, ಒಂದೇ ದಿಕ್ಕಿನಲ್ಲಿ. ನನಗೆ ಅರ್ಥ ಆಗಿದ್ದೇನಂದ್ರೆ, ಪ್ರಾಣ ಸಂಪೂರ್ಣ ಅಂಗೈನಲ್ಲಿ ಇಟ್ಕೊಂಡು ನಾವು ಹೊರಗಡೆ ಬರಬೇಕಾಗುತ್ತೆ ಮಾನ್ಯತೆ ಬಿಟ್ಟು. ಅದು ಹಾಗಲ್ಲ. ನಾವು ತುಂಬಾ ಜಾಣ ಜನರಲ್ವಾ? ಉಳಿಯೋದೇ ಇಲ್ಲ. ನಾವು ನಮ್ಮನ್ನ ತುಂಬಾ ಸ್ಮಾರ್ಟ್ ಅನ್ಕೊಳ್ತೀವಿ. ನಾವು ಹೇಳ್ತೀವಿ ಇಲ್ಲಲ್ಲ 50-50 ನಡಿಬೇಕು, ರಿಸ್ಕ್ ತಗೊಳ್ಳೋದಿಲ್ಲ, ಇಲ್ಲೂ ಜೊತೆ ನಡೆಯೋದು, ಅಲ್ಲೂ ಸಂಬಂಧ ಇರಬೇಕು, ಬೇಜಾರು ಮಾಡ್ಕೋಬಾರ್ದು. ಆಗ ಹೆಚ್ಚು ಏನೂ ಆಗೋದಿಲ್ಲ. ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಸಮಾಧಾನ ಮಾಡ್ಕೊಳ್ತೀನಿ. ನನ್ನ ಗರಿಷ್ಠ ಏನು ಮಾಡ್ಬೋದು, ನಾನೇನು ಮಾಡಿದೆ. ಯಾವಾಗ ಇಲ್ಲಿ ನೋಡ್ತೀನಿ ಆವಾಗ ನನಗೆ ಇದು ಕೂಡ ಗೊತ್ತಿರುತ್ತೆ. ಮತ್ತೆ ಬೇರೆಯವ್ರಿಗೆ ಕೇವಲ ಅಂಕಿಅಂಶಗಳನ್ನು ವಿವರಿಸೋದ್ರಿಂದ ಆಗೋದಿಲ್ಲ. ಯಾಕಂದ್ರೆ ಈ ಅಂಕಿಅಂಶಗಳು ಯಾರಿಗೆ ಗೊತ್ತಿದೆಯೋ ಅವರು ಕೂಡ ತಮ್ಮ ನಡವಳಿಕೆ ರೀತಿ ರಿವಾಜುಗಳನ್ನು ಬದಲಾಯಿಸ್ತಿಲ್ಲ. ಯಾವಾಗ ಮನುಷ್ಯನ ಕೇಂದ್ರವನ್ನೇ ಬದಲಾಯಿಸೋದಿಲ್ಲ, ಅವನ ಸೆಂಟರ್ ಅನ್ನೇ ಬದಲಾಯಿಸೋದಿಲ್ಲ, ಆವಾಗ ಮೊದಲನೇದಾಗಿ ಅವನು ಈ ಅಂಕಿಅಂಶಗಳನ್ನ ಬಯಸೋದಿಲ್ಲ. ಮತ್ತು ಗೊತ್ತಾದ್ರೂ ಕೂಡ ಸೋ ವಾಟ್, ನನಗೇನು ವ್ಯತ್ಯಾಸ ಆಗತ್ತೆ, ಮೋಜ್ ಮಾಡಿ. ಈಗ ಇಲ್ಲಿ ನಡೀತಿದೆಯಲ್ಲ ಈ ಕಾರ್ಯಕ್ರಮ, ಇದರಲ್ಲಿ ಹುಡುಕಿ ನಿಮಗೆ ಸಂಸ್ಥೆಯಿಂದ ಎಷ್ಟು ಜನರು ಕಾಣಿಸ್ತಾ ಇದ್ದಾರೆ? 50 ಜನರ ಸಂಸ್ಥೆ ಈಗ
ಇದರಲ್ಲಿ ಸುಮಾರು ಅರ್ಧ ಜನರು ಕೇವಲ ನಿಮ್ಮ ಕೌನ್ಸಿಲಿಂಗ್ ಕೆಲಸ ಮಾಡ್ತಾರೆ. ಅದರಲ್ಲಿ ನಿಮ್ಗಿಲ್ಲಿ 6 ಜನ ಕೂಡ ನೋಡಕ್ ಸಿಕ್ಕಿರಲ್ಲ. ನೋಡಿ ಎಷ್ಟು ಕಾಣಿಸ್ತಾ ಇದಾರೆ. ತಮ್ಮ ತಮ್ಮ ಕೌನ್ಸಿಲರ್ನ ಹುಡ್ಕಕ್ ಪ್ರಯತ್ನ ಪಡಿ, ಸಿಕ್ಕಿದ್ರೆ ಸರಿ. ಇದು ಬಿಡಿ, ನೀವು ನಮ್ಮ ಜೊತೆ ಇದ್ದೀರಾ ಈಗ. ಇವತ್ತು 29ನೇ ತಾರೀಕು. 29ನೇ ತಾರೀಕಿಗೂ ಸಂಸ್ಥೆ ಈ ಸೆಷನ್ ಅಟೆಂಡ್ ಮಾಡಲು ಸಾಧ್ಯವಿಲ್ಲ. ಅವರೆಲ್ಲ ಸೇರಿ ಸುಮಾರು 40% ಜನರು ಈಗಲೂ ಕೂಡ ಓಡೋಕೆ ತಯಾರಾಗಿದ್ದಾರೆ. ಅವರು ಅವ್ರ ಬೆನ್ನು ಹತ್ತಿದ್ದಾರೆ, ಫೋನ್ ಮಾಡ್ತಾ ಇದಾರೆ, ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಅಂತ. ಹೀಗೆ ಮಿಷನ್ ನಡೆಯುತ್ತಾ? ನೀವು ಯೋಚಿಸಿ, ನೀವು ಇಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ, ಮತ್ತೆ ಯಾರು ಇಲ್ಲೇ ಇದ್ದಾರೋ ಅವ್ರು ಇಲ್ಲಿ ಮುಂದೆ ಕೂರಲು ಅವಕಾಶ ಇಲ್ಲ. ನಾನು ಸಂಸ್ಥೆ ಜನರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಈ ಹೊತ್ತಿಗೂ ಫೋನ್ನಲ್ಲಿ ಬ್ಯುಸಿ ಇದ್ದಾರೆ. ಮತ್ತೆ ಅದರಿಂದ ಏನಾಗುತ್ತೆ? 150 ಕೋಟಿ ಜನರ ದೇಶ ಇದೆ, 850 ಕೋಟಿ ಜನರ ವಿಶ್ವ ಇದೆ. ನನ್ನ 100 ಜನರು ಎಷ್ಟು ಜನರನ್ನ ಸಂಪರ್ಕ ಸಾಧಿಸ್ತಾರೆ? ಮತ್ತೆ 10 ಜನರನ್ನ ಸಂಪರ್ಕ ಮಾಡಿದ್ರೆ ಒಬ್ರಿಗೆ ಮಾತಾಡ್ತಾ ಆಗುತ್ತೆ. ಇದು ತುಂಬಾ ತುಂಬಾ ಸಣ್ಣ ಸಂಖ್ಯೆ. ನಾನು ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಸಣ್ಣ ಸಂಖ್ಯೆ. ಮತ್ತೆ ಯಾರೀಗ ನನ್ನ ಜೊತೆ ಇರಬೇಕೋ ಅವ್ರು ನನ್ನ ಜೊತೆ ಇಲ್ಲ, ಅವ್ರೀಗ ಹೊರೆ, ಅವರು ಸವಾಲು. ತುಂಬಾ ದೊಡ್ಡ ಹೊರೆ. ಪ್ರತಿ ತಿಂಗಳು ಅವ್ರನ್ನ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ತುಂಬಾ ಶ್ರಮ ಹೋಗುತ್ತೆ ಸಂಸ್ಥೆಯದ್ದು ಅವ್ರನ್ನ ಜೊತೆ ಕರ್ಕೊಂಡು ಹೋಗೋದ್ರಲ್ಲಿ. ಒಂದೇ ದಾರಿ ಇದೆ. ಹೇಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೆ ಇನ್ಯಾರು ಅರ್ಥ ಮಾಡ್ಕೊಳ್ಬಹುದು. ಮತ್ತಾರಾದ್ರೂ ಹಾಗೆ ಅರ್ಥ ಮಾಡ್ಕೊಂಡ್ರೆ ಹೇಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅದೇ ಮಾಧ್ಯಮದಿಂದ, ಆಗ ನೀವು ಅವ್ರನ್ನ ಅಲ್ಲಿಗೆ ತರಬೇಕಾಗತ್ತೆ ಎಲ್ಲಿ ನೀವು ನಿಂತಿದ್ದೀರಾ. ಈಗ ನೀವು ಬೇಕಾದ್ರೆ ಯೋಚಿಸ್ಕೊಳ್ಳಿ. ನಾನು ನನ್ನ ಸ್ವಾರ್ಥಕ್ಕಾಗಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಒಂದು ಭವ್ಯ ಬಂಗಲೆ ಕಟ್ಟಿಸ್ಕೊಳ್ಬೇಕಿದೆ. ಅಥವಾ ನೀವು ಇದು ಯೋಚಿಸ್ಕೊಳ್ಳಿ, ಇದೇ ಏಕೈಕ ಪರಿಹಾರ ನನಗೆ ಕಾಣಿಸ್ತಾ ಇದೆ. ನೀವು ಪೂರ್ತಿ ಬಲದಿಂದ ಜನರನ್ನ ಗೀತೆ ಕಡೆ ತರಬೇಕಾಗುತ್ತೆ. ನೀವು ಇದನ್ನ ಹೇಳಕ್ ಸಾಧ್ಯ ಇಲ್ಲ. ನೀವು ಗ್ರಾಹಕ ಮತ್ತು ಸಂಸ್ಥೆ ಒಂದು ಅಂಗಡಿ, ನೀವು ಬಂದ್ರಿ, ನೀವು ಇಲ್ಲಿಂದ ವಸ್ತು ಕೊಂಡ್ಕೊಂಡ್ರಿ, ಮತ್ತೆ ನೀವು ಹೋದ್ರಿ. ಇಲ್ಲ ಇಲ್ಲ ಇಲ್ಲ, ಏನ್ ಈ ಮಾತಾಗ್ತಾ ಇದೆ ಅರ್ಥ ಆಗ್ತಾ ಇದ್ರೆ ಹೋಗಿ ಮತ್ತೆ ಜನರನ್ನ ಕರ್ಕೊಂಬನ್ನಿ, ಅವ್ರನ್ನ ಹಿಡಿದು ಈ ಸೆಷನ್ನ ತೋರಿಸಿ. ಓಡೋಗಕ್ ಬಿಡಬೇಡಿ. ಮತ್ತೆ ಬೇರೆ ಯಾವ ದಾರಿ ಇಲ್ಲ. ಯಾವಾಗ ಈ 100ರಿಂದ 150 ಜನರ ಸಂಸ್ಥೆಯ ಧ್ವನಿ ಮತ್ತು ಕೈಕಾಲು ಆಗಿರ್ತಾರೆ, ಅಲ್ಲಿವರೆಗೂ ಕೆಲಸದಲ್ಲಿ ತುಂಬಾ ವೇಗ ಬರಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ 100-150 ಜನರಿಗೂ ತುಂಬಾ ವಿರೋಧ ಎದುರಿಸಬೇಕಾಗುತ್ತೆ ನಿಮ್ಮಿಂದಲೇ. ಆಗ ಇವರು ಕೂಡ ಕುಗ್ತಾರೆ, ಮತ್ತೆ ಕೆಲಸ ನಿಧಾನ ಆಗುತ್ತೆ. ಈ ಸಂಖ್ಯೆ ಹೆಚ್ಚಾದ್ರೆ ಇವರಲ್ಲಿ ವಿರೋಧ ಎದುರಿಸುವ ಧೈರ್ಯ ಕೂಡ ಹೆಚ್ಚಾಗುತ್ತೆ. ಈಗ ಇವರಿಗೆ ಇದು ಕಾಣಿಸುತ್ತೆ, ಇಟ್ಸ್ us versus the world. It's the 150 of us versus the entire world. And in the entire world includes the Gita community also. ಅತ್ಯಂತ ಹೆಚ್ಚು ತೊಂದರೆ ಅವರಿಂದಲೇ ಆಗುತ್ತೆ. ನನ್ನ ದೃಷ್ಟಿಯಲ್ಲಿ ಇದರ ಹೊರತಾಗಿ ಯಾವ ದಾರಿ ಇಲ್ಲ. ಆಗಬಹುದು ನಾನು ತಪ್ಪು ತಿಳುವಳಿಕೆಯಲ್ಲಿದ್ದೀನಿ, ಖಂಡಿತ ಆಗಬಹುದು. ಆದರೆ ಎಷ್ಟು ನಾನು ಈ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಿಮಗೆ ನಾನು ತುಂಬಾ ಮೇಲ್ಮಟ್ಟದ ಮಾತು ಹೇಳ್ತಾ ಇದ್ದೀನಿ. ಎಷ್ಟು 1 ಗಂಟೆಯಲ್ಲಿ ವಿವರಿಸಬಹುದು. ಆದ್ರೆ ಇದರಲ್ಲಿ ಆಳಕ್ಕೆ ಹೋಗಿ ಜಗತ್ನಲ್ಲಿ ಮತ್ತು ಎಷ್ಟು ರೀತಿಯ ಕೆಲಸ ನಡೀತಾ ಇವೆ ಅವ್ರನ್ನ ಕೂಡ ನೋಡಿದ್ದೀನಿ. ಅಲ್ಲೇನಾದ್ರೂ ಪರಿಹಾರ ಸಾಧ್ಯ ಇದೆಯಾ? ಎಲ್ಲಿಯೂ ಯಾವ ಪರಿಹಾರ ಇಲ್ಲ. ಒಂದು ಸ್ಟಾರ್ಟ್ಅಪ್ ಇದೆ, ಈಗ ಅದು ಹೇಳ್ತಾ ಇದೆ ನಾವು ಡಿಕಾರ್ಬನೈಸ್ ಮಾಡ್ತೀವಿ ಅಟ್ಮಾಸ್ಫಿಯರ್ ಅನ್ನ. ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಓದ್ದೆ. ಅವಾಗ ಗೊತ್ತಾಯ್ತು ಇದೇನ್ ಮಾಡ್ತಾ ಇದಾರೆ, ಸಂಪೂರ್ಣವಾಗಿ ನಕಲಿ ಕೆಲಸ ಅಂತ. ಇದರಿಂದ ಏನು ಆಗಲ್ಲ ಅಂತ ಗೊತ್ತಾಯ್ತು. ಅಷ್ಟೇ, ಫಂಡ್ಸ್ ಕಲೆಕ್ಟ್ ಮಾಡ್ತಾರೆ, ತುಂಬಾ ಜನರಿಗೆ ಮೂರ್ಖ ಮಾಡ್ತಾರೆ. ಮತ್ತೆ ಈ ತರ ತುಂಬಾ ಬರ್ತಾ ಇರ್ತವೆ. ಟೆಕ್ನಾಲಜಿಕಲ್ ಸೊಲ್ಯೂಷನ್ ತೆಗಿತಾರಂತೆ ಹಾಗೆ. ಆದ್ರೆ ಏಕೈಕ ಪರಿಹಾರ ನನಗೆ ಏನ್ ಕಾಣಿಸ್ತು, ಏನ್ ಕೆಲಸ ಮಾಡುತ್ತೆ, ಏನ್ ಮಾಡ್ತಾ ಇದೆ, ಮತ್ತೆ ನಮ್ಮ ಹತ್ರ ಪ್ರೂಫ್ ಆಫ್ ಕಾನ್ಸೆಪ್ಟ್ ಇದೆ. ನಾನು ಆ ಜನರನ್ನ ತಗೊಂಡ್ರೆ ಯಾರು ನಿಜವಾಗಿಯೂ ನನ್ನ ಜೊತೆ ಸೇರ್ಕೊಂಡಿದ್ದಾರೆ, ಅವರ ಏನು ಪರ್ ಕ್ಯಾಪಿಟಾ ಎಮಿಷನ್ ಇದೆ, ಅವರ ಆ ಎಲ್ಲ ಕೆಲಸ ಯಾವುದು ಭೂಮಿಗೆ ನಷ್ಟ ತಲುಪಿಸ್ತವೆ, ಅದು ಕನಿಷ್ಠ 70-80% ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನನ್ನ ಹತ್ರ ಪ್ರೂಫ್ ಆಫ್ ಕಾನ್ಸೆಪ್ಟ್ ಇದೆ. ಯಾವುದು ಗೀತೆಯಲ್ಲಿ ಬರುತ್ತೆ ಅದು ಈ ಗ್ರಹಕ್ಕೆ ಮತ್ತೆ ಎಲ್ಲ ಪ್ರಜಾತಿಗಳಿಗೆ ವರ ಆಗ್ಬಿಡುತ್ತೆ. ನಾನು ಅದನ್ನ ಬಲ್ಲೆ. ಮತ್ತಿದು ಸಿದ್ಧ ಆಗುತ್ತೆ, ಸತತವಾಗಿ ಸಿದ್ಧ ಆಗುತ್ತೆ. ಆದ್ರೆ ಆ ಸಂಖ್ಯೆ ತುಂಬಾ ಚಿಕ್ಕದಿದೆ. ಸಂಪೂರ್ಣ ಸಮಸ್ಯೆ ಸಂಖ್ಯೆದು ಬರ್ತಾ ಇದೆ. ದ ನಂಬರ್ಸ್.
ದ ರಿಸೋರ್ಸಸ್ ಅಂಡ್ ದ ನಂಬರ್ಸ್ ಅಲ್ಲೇ ಎಲ್ಲ ಸಿಕ್ಕಾಕೊಳ್ತಿದೆ. ಯಾರಿಗೆ ಸಂಸ್ಥೆ ಗೊತ್ತಿದೆಯೋ ಅವರಿಗಿದು ಹೇಳುವಾಗ ಸಂಪೂರ್ಣ ಹಿಂಜರಿಕೆ ಇರೋದಿಲ್ಲ. ನಿಮ್ಮ ಸಂಸ್ಥೆ ಈ ಹೊತ್ತು ಜಗತ್ತಿನ ಅತ್ಯಂತ ಅವಶ್ಯಕ ಕೆಲಸ ಮಾಡ್ತಾ ಇದೆ. ಬಹುಶಃ ನಾವು ಒಬ್ಬಂಟಿಗರು ಆ ಕೆಲಸವನ್ನ ಆ ರೀತಿ ಮಾಡ್ತಾ ಇದೀವಿ, ಯಶಸ್ಸು ಸಿಗ್ತಾ ಇದೆ. ಆದ್ರೆ ಆ ಅತಿ ಮುಖ್ಯ ಕೆಲಸ ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಉಳಿದ ಜನ ಹೇಳ್ತಾರೆ ಕೆಲಸ ಸಂಸ್ಥೆಯದು ನಮ್ದಲ್ಲ ಅಂತ. ನೀವು ನಿಮ್ಮನ್ನ ಸಂಸ್ಥೆಯ ಗ್ರಾಹಕ ಅನ್ಕೊಳ್ತೀರೋ ಅಥವಾ ಏನ್ ಅನ್ಕೊಳ್ತೀರೋ ಗೊತ್ತಿಲ್ಲ. ಆಯ್ತು ಸರಿ, ಸಂಸ್ಥೆಯ ಹೆಸರಲ್ಲಿ ಮಾಡಬೇಡಿ, ನಿಮ್ಗಾಗಿ ಮಾಡಿ. ಆದ್ರೆ ಮಾಡಿ.